ಸ್ವಾಗತ ಸುಸ್ವಾಗತ. ಮುಂಬೈ ಬನ್ಸ್ ಅಸೋಸಿಯೇಷನ್ ಮಹಿಳಾ ವಿಭಾಗ ಒತ್ತಿಡಿದು ಆಟಿದ ಸಂಭ್ರಮ ಪಂಪಿನ ವಿಶೇಷ ಕಾರ್ಯಕ್ರಮದ ತನ್ಮಧ್ಯೋಡು ಸಂಘದ ಮಹಿಳಾ ವಿಭಾಗದ ಸದಸ್ಯರು ಅಭಿನಯ ಮಲ್ಪುನ ಕನ್ನಡ ಕಲಾಕೇಂದ್ರ ಪ್ರಸ್ತುತಿ ಮಲ್ಪುನ ಜನಪ್ರಿಯ ಜಾನಪದ ಕನ್ನಡ ನಾಟಕ ಬಿಸಿಲು ಬೆಳದಿಂಗಳು. ಈ ನಾಟಕಕ್ಕೂ ಸಂಗೀತ ದಿವಾಕರ್ ಕಟೀಲ್, ತಬಲೋಡು ರಾಘವೇಂದ್ರ ಸಾಲ್ಯಾನ್, ಮೇಕಪ್ ಮಂಜುನಾಥ್ ಶೆಟ್ಟಿಗಾರ್, ವಸ್ತ್ರ ಅಲಂಕಾರ ಭೂಮಿ ಆಡಿಸಿದ ಚಂದ್ರಕಾಂತ್ ಸಾಲ್ಯಾನ್ ಸಸಿತ್ಲು ಪ್ರತಿಮಾ ಬಂಗೇರ, ಬೊಲ್ಪು ಸಂಯೋಜನೆ ಸಾದಯ, ರಂಗ ತುತ್ತೈತ ಕೊಡ್ಯೇಡ್ಕ ಕ್ರಿಯೇಷನ್ದ ಅಶೋಕ್ ಕುಮಾರ್ ಕೊಡ್ಯೇಡ್ಕ, ಸ್ವರ ಬೊಕ್ಕ ಬೊಲ್ಪು ಕರಾವಳಿ ಸೌಂಡ್ಸ್ ಮೀರಾ ರೋಡ್ದ ಪ್ರವೀಣ್ ದಿನೇಶ್ ಬೊಕ್ಕ ಸುಧೀರ್. ಈ ನಾಟಕಡು ಅಭಿನಯ ಮಲ್ಪನ ಎಂಕಲ್ನ ಸಂಸ್ಥೆದ ಕಲಾವಿದರು ಶ್ರೀಮತಿ ಸುಚೇತನ ಶೆಟ್ಟಿ, ಶ್ರೀಮತಿ ತೇಜಾಕ್ಷಿ ಶೆಟ್ಟಿ, ಶ್ರೀಮತಿ ಸುಜಲಾ ಶೆಟ್ಟಿ, ಶ್ರೀಮತಿ ಉಮಾ ಶೆಟ್ಟಿ, ಶ್ರೀಮತಿ ರಾಜೇಶ್ವರಿ ಶೆಟ್ಟಿ, ಶ್ರೀಮತಿ ಉಷಾ ಶೆಟ್ಟಿ, ಕುಮಾರಿ ರೀತಿಕಾ ಶೆಟ್ಟಿ, ಶ್ರೀಮತಿ ಸುಮಂಗಲ ಶೆಟ್ಟಿ, ಶ್ರೀಮತಿ ಸಾತ್ವಿ ಶೆಟ್ಟಿ, ಶ್ರೀಮತಿ ಮಮತಾ ಶೆಟ್ಟಿ, ಶ್ರೀಮತಿ ಪ್ರಭಾ ಶೆಟ್ಟಿ, ಶ್ರೀಮತಿ ಭಾರತಿ ಶೆಟ್ಟಿ, ಶ್ರೀಮತಿ ಜ್ಯೋತಿ ಶೆಟ್ಟಿ, ಶ್ರೀಮತಿ ನಯನಾ ಶೆಟ್ಟಿ. ನಾಟಕದ ಕತೆ, ಸಂಭಾಷಣೆ, ನಿರ್ದೇಶನ ನಾರಾಯಣ್ ಶೆಟ್ಟಿ ನಂದಳಿಕೆ, ವಿನ್ಯಾಸ ಸಲಹೆ ಸಹಕಾರ ಮನೋಹರ್ ಶೆಟ್ಟಿ ನಂದಳಿಕೆ. ಸುಮುಖಶ್ಚೈಕದಂತಂ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮ್ರಕೇತು ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಾಯ ಯಪ್ಪಟೇ ನರ ಆಗಿಕಂ ಭುವನಂ ಯಚ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವಂ. ಇಂದಿಗೆ 500 ವರ್ಷಗಳ ಹಿಂದೆ ಕನ್ನಡ ನಾಡನ್ನು ಕೃಷ್ಣದೇವರಾಯ ಅರಸ ಆಳುತ್ತಿದ್ದ ಸಮಯ. ಸಿರಿ ಸಂಪತ್ತಿನಿಂದ ಕೂಡಿದ ಈ ಊರಿನ ಮೇಲೆ ಗೋವಿಯ ಪೋರ್ಚುಗೀಸರದ್ದು ಕಣ್ಣು, ಇನ್ನೊಂದು ಬದಿಯಿಂದ ಬಿಜಾಪುರದ ಸುಲ್ತಾನರದ್ದು ಕಣ್ಣು. ಒಮ್ಮೆ ಪೋರ್ಚುಗೀಸರು ದಾಳಿ ಮಾಡಿದರೆ ಇನ್ನೊಮ್ಮೆ ಬಿಜಾಪುರದ ಸುಲ್ತಾನನ ಸರದಾರರು ದಾಳಿ ಮಾಡುತ್ತಿದ್ದರು.
ಆದರೆ ಇಲ್ಲಿಯ ಪಾಳೆಗಾರ, ಸಾಲುವ ತಿಮ್ಮನಾಯಕ, ಉಕ್ಕಿನೆದೆಯ ಬಂಟ ಇವರಿಬ್ಬರನ್ನು ಸರಿಯಾಗಿಯೇ ಮಣ್ಣು ಮುಕ್ಕಿಸಿದ. ಸುತ್ತಮುತ್ತಣದ ಆತನ ಪ್ರತಿನಿಧಿಗಳು ಆತನಿಗೆ ಬೇಕಾದ ಧನಧಾನ್ಯಗಳನ್ನು, ಯುದ್ಧ ಸಾಮಗ್ರಿಗಳನ್ನು, ಸೈನ್ಯದಾಳುಗಳನ್ನು ನೀಡಿ ಸಹಕರಿಸುತ್ತಿದ್ದರು. ಆ ಸಮಯಕ್ಕೆ ಈ ಕೆಂಚನೂರಿನ ಪ್ರತಿನಿಧಿಯಾಗಿ ಕೆಂಚುಗೊಂಡ ನಾಯಕನಾಗಿದ್ದ. ಊರಿಗೆ ಪ್ರತಿನಿಧಿಯೇ ಆಗಿರದೆ ಜನರ ಹಿತಚಿಂತಕನೂ ಆಗಿದ್ದ. ಇಡೀ ಊರಿನ ಜನರ ಪ್ರೀತಿಗೆ ಪಾತ್ರನಾಗಿದ್ದ. ಬಡವ ಬಲ್ಲಿದರೆನ್ನದೆ ಎಲ್ಲರಿಗೂ ಸಹಕರಿಸುತ್ತಾ ಜನಾನುರಾಗಿಯಾಗಿದ್ದ. ಇದೆಲ್ಲ ಇದ್ದರೂ ಸಂತಾನ ಭಾಗ್ಯದ ಕೊರತೆಯಿಂದ ಬಳಲುತ್ತಿದ್ದ. ಬಹುಕಾಲದ ನಂತರ ಆತನ ಮಡದಿ ಪುತ್ರರತ್ನಕ್ಕೆ ಜನ್ಮ ನೀಡಿದಳು. ಊರಿಗೆ ಊರೇ ಆನಂದೋತ್ಸವದಲ್ಲಿ ಮುಳುಗಿತು. ಶಾಸ್ತ್ರಿಗಳೇ, ಅದೇನೋ ಚಿಂತೆಯಲ್ಲಿರುವಂತೆ ಕಾಣುತ್ತಿದೆ. ಅದೇನೆಂದು ನಮಗೂ ಹೇಳಬಹುದಲ್ಲೇ? ಮಹಾಸ್ವಾಮಿ, ಒಂದು ಮಗು ಹುಟ್ಟಿದ ಕ್ಷಣದಲ್ಲಿ ಸಲ್ಲುವ ವಿಶ್ವಶಕ್ತಿಗಳ ಅಂತಿಮ ಪರಿಣಾಮ ಆ ಮಗುವಿನ ಭವಿಷ್ಯದ ಮೇಲೆ, ವ್ಯಕ್ತಿತ್ವದ ಮೇಲೆ ತನ್ನ ಮುದ್ರೆಯನ್ನು ಒತ್ತುತ್ತದೆ. ಆ ಕ್ಷಣಕ್ಕೆ ಸರಿಯಾಗಿ ಪೂರ್ವ ದಿಗಂತದಲ್ಲಿ ಉದಯಿಸುವ ರಾಶಿ, ಜನ್ಮ ಲಗ್ನ, ಚಂದ್ರನಿರುವ ನಕ್ಷತ್ರ, ಜನ್ಮ ನಕ್ಷತ್ರ ಮೊದಲಾದ ರಾಶಿಗಳ ಸ್ಥಾನಕ್ಕೆ ಅನುಗುಣವಾಗಿ ಒಂದು ಮಗುವಿನ ಯೋಗವು ಯಾವ ರೀತಿ ಇದೆ ಎಂದು ನಿರ್ಧರಿಸಿ ನಾವು ಜನ್ಮಕುಂಡಲಿಯನ್ನು ರಚಿಸಲು ಸಾಧ್ಯವಾಗುತ್ತದೆ ಪ್ರಭು. ಸರಿ, ಆದರೆ ಇದರಲ್ಲಿ ಚಿಂತೆ ಪಡುವಂತ ವಿಚಾರ ಏನಿದೆ? ಮಹಾಸ್ವಾಮಿ, ಕುಮಾರನು ಶಸ್ತ್ರಾದಿ ವಿದ್ಯೆಗಳಿಂದ ವಂಚಿತನಾಗಿ ಬಾಳಿ ಬದುಕಿದರೆ ಆತನಿಗೆ ದೀರ್ಘಾಯುಷ್ಯ ಲಭಿಸುವುದು. ಜ್ಯೋತಿಷ್ಯರೇ, ಏನಿದರ ಅರ್ಥ? ಶಾಸ್ತ್ರಿಗಳೇ, ಅದೇನೆಂದು ಬಿಡಿಸಿ ಹೇಳಿ, ನಮಗೂ ಅರ್ಥವಾಗಲಿ. ಮುಂದಿನ ವಿಚಾರ ಮುಂದೆ. ಮಹಾಸ್ವಾಮಿ, ಕುಮಾರನ ಜನ್ಮಕುಂಡಲಿಯ ಪ್ರಕಾರ ಆತನಿಗೆ ಕಾಳಗದಲ್ಲಿ ಪ್ರಾಣಾಪಾಯ ಗೋಚರಿಸುತ್ತಿದೆ. ಅದು ತಪ್ಪಿದರೆ ಆತನಿಗೆ 100 ವರ್ಷಗಳ ಕಾಲ ರಾಜಯೋಗ ಇದೆ. ಶಾಸ್ತ್ರಿಗಳೇ, ನಿಮ್ಮ ಮಾತಿನ ಮೇಲೆ ನಮಗೆ ವಿಶ್ವಾಸವಿದೆ. ಆದರೆ ಯಾವ ತೊಂದರೆಗಳಿಗೂ ಒಂದು ಉಪಶಮನ ಎಂಬುದು ಇದ್ದೇ ಇರುತ್ತದೆ ತಾನೆ. ಹಾಗೆಯೇ ಕುಮಾರನ ಜನ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಉಪಶಮನವನ್ನು ನೀವೇ ನೀಡಬೇಕು. ಮಂತ್ರಿಗಳೇ, ಅಂತಹದ್ದೇನಾದರೂ ಉಪಶಮನ ಗೋಚರಿಸುತ್ತಿದ್ದಲ್ಲಿ ನಾನೇ ತಿಳಿಸುತ್ತಿದ್ದೆ. ನನ್ನ ಪ್ರಕಾರ ಕುಮಾರನಿಗೆ ಶಸ್ತ್ರ ಅಸ್ತ್ರಾದಿ ವಿದ್ಯೆಗಳಿಂದ ಮಾತ್ರ ಅಪಾಯ. ಅದು ಬಿಟ್ಟರೆ ಆತನಿಗೆ ಅನ್ಯ ಅಪಾಯ ಕಾಣದು. ಆತ ದೀರ್ಘಾಯುಷಿಯಾಗುವನು. ಹಾಗಾದರೆ ಮುಂದಿನ ದಾರಿ? ಒಂದೇ ದಾರಿ. ಅದೇನೆಂದರೆ ಕುಮಾರನನ್ನು ಚಿಕ್ಕಂದಿನಿಂದಲೇ ಗರಡಿ ವಿದ್ಯೆಯಿಂದ ದೂರ ಇಟ್ಟು ಬೆಳೆಸುವುದು.
ಕಾರಣಿಕ ಕೇಳಿದರು ಚಿಂತೆಯಲ್ಲಿ ಮರುಗಿದರು ಕಾಳಗದಿ ಕಂಟಕವು ಉಂಟೆಂದು ತಿಳಿದು ಜ್ಯೋತಿಷ್ಯರು ಜನ್ಮ ಜಾತಕದಲ್ಲಿ ಕಂಡದ್ದನ್ನು ಮುಚ್ಚಿಡದೆ ನಮ್ಮ ಮುಂದೆ ಬಿಚ್ಚಿಟ್ಟರು. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಭಾವಿಸಿ ಮುಂದಿನ ದಾರಿಯನ್ನು ನಾವೇ ಹುಡುಕಬೇಕು. ಮತ್ತೆ ಮೊದಲಿನಿಂದಲೇ ಆರಂಭಿಸಬೇಕು. ಆರಂಭಿಸುವುದು ಎಲ್ಲಿಂದ ಹೇಗೆ ಎಂಬುದೇ ಕಷ್ಟ. ಮಂತ್ರಿಗಳೇ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸಂಪೂರ್ಣ ಜ್ಯೋತಿಷಾಸ್ತ್ರವನ್ನು ನಂಬಿಕೊಂಡು ಶಸ್ತ್ರಾದಿ ವಿದ್ಯೆಗಳಿಂದ ಕುಮಾರನನ್ನು ಬೇರೆ ಇಡುವುದು, ಯುದ್ಧ ಕಾಳಗ ಏನೆಂಬುದನ್ನು ತಿಳಿಯದ ಹಾಗೆ ಕನ್ನನನ್ನು ಬೆಳೆಸುವುದು. ಯುವರಾಜನಾಗಿ ಪಟ್ಟದಲ್ಲಿ ಕುಳಿತು ನಮ್ಮ ಸಂಸ್ಥಾನವನ್ನು ಮುನ್ನಡೆಸುವ ಆತನಿಗೆಯೇ ಶಸ್ತ್ರಾದಿ ವಿದ್ಯೆಗಳು ತಿಳಿದಿಲ್ಲವೆಂದಾದರೆ ನಾಳಿನ ಜನತೆ ಏನೆಂದಾರು? ಅಂದರೆ ಕುಮಾರನನ್ನು ಯುದ್ಧದಲ್ಲಿ ಬಲಿ ಕೊಡಬೇಕೆಂದು ನಿಮ್ಮ ಅಭಿಪ್ರಾಯ? ಕ್ಷಮಿಸಬೇಕು ತಾಯಿ, ನನ್ನ ಅಭಿಪ್ರಾಯ ಅದಲ್ಲ. ನಿಮ್ಮ ಮಾತು ನಿಜ. ಆದರೆ ಒಂದು ವೇಳೆ ನೀವು ಹೇಳಿದ ಹಾಗೆ ಮಾಡಲಿಲ್ಲ ಎಂದಾದರೆ ನಮ್ಮ ಈ ಸಂಸ್ಥಾನದ ಗತಿ ಏನು? ನಾನು ಈ ಮಾತನ್ನು ಪುತ್ರ ವ್ಯಾಮೋಹದಿಂದ ಹೇಳುತ್ತಿಲ್ಲ, ಭವಿಷ್ಯದ ಚಿಂತೆ ಅಷ್ಟೇ. ಮುಂದೆ ನಮ್ಮ ಕುಮಾರ ಮದುವೆಯಾಗಿ ಅವನಿಗೆ ಹುಟ್ಟುವ ಮಕ್ಕಳು ವೀರರಾಗಬಹುದು, ಶೂರರಾಗಬಹುದು. ಈ ಕೆಂಚನೂರಿನ ಸಾಹಸ ಸಿಂಹಗಳಾಗಬಹುದು. ನಾವು ನಂಬಿದ ಮಲ್ಲಾರಿ ಮಾರ್ತಾಂಡ ನಮ್ಮ ಕೈ ಬಿಡಲಾರ. ತಮ್ಮಿಚ್ಛೆಯಂತೆಯೇ ಆಗಲಿ. ಆದರೆ ಒಂದು ವಿಷಯ ಮಾತ್ರ ನೆನಪಿರಲಿ, ಅಪ್ಪಿ ತಪ್ಪಿಯು ರಾಯಗೊಂಡ ಗರಡಿಯನ್ನು ಪ್ರವೇಶಿಸದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಅತ್ತ ಗುರುಕುಲದಲ್ಲಿನ ಗುರುಗಳಿಗೂ ಇದರ ಬಗ್ಗೆ ಮುನ್ಸೂಚನೆಯನ್ನು ನೀಡಿ ಜಾಗೃತಿಗೊಳಿಸಬೇಕು. ಇದು ಒಂದು ರೀತಿಯ ರಾಜಾಜ್ಞೆ. ಇದನ್ನು ಮೀರಿದ ಯಾರೇ ಆಗಲಿ ಶಿಕ್ಷೆಗೆ ಬಾಧಕರಾಗುತ್ತಾರೆ. ಕಾಲಚಕ್ರ ನಿರಂತರ ಉರುಳುತ್ತಾ ಸಾಗಿತು. ಎಲ್ಲವೂ ಕೆಂಚಗೊಂಡ ಹಾಗೂ ಲಕ್ಕಬ್ಬೆ ಯೋಚಿಸಿದ ರೀತಿಯಲ್ಲಿಯೇ ನಡೆಯಿತು. ಕಣ್ಣು ಮೂಗಿನಿಂದ ರಾಯಗೊಂಡ ಬಲು ಚೆಲುವನೇ ನೆರಳಿನಲ್ಲಿಯೇ ಬೆಳೆದು ಬಂದ ಅವನ ಮೈ ಬಣ್ಣ ಬೆಳುಗೆಂಪಾಗಿಯೂ ಇತ್ತು. ಹೊಸ ಹರೆಯ ಅವನ ಚೆಲುವಿಗೆ ಪುಟ ಕೊಡುತ್ತಿತ್ತು. ರೇಷ್ಮೆಯ ವಲ್ಲಿಯ ಉಡುವ, ಮೆರುಗು ಬಣ್ಣದ ಬಟ್ಟೆಯ ನಿಲುವಂಗಿ ತೊಡುವ, ತಲೆಗೆ ಜರಿಯ ಚಿಮ್ಮುರಿಯ ಪೇಟ, ಕೊರಳಲ್ಲಿ ಯಾವಾಗಲೂ ಚಿನ್ನದ ಕಂಠಿ, ಕೈಯಲ್ಲಿ ಚಿನ್ನದ ಕಡಗ. ಹಳ್ಳಿಯ ಹೊಸ ಹೆಣ್ಣುಗಳು ಬಯಕೆಯ ಕಣ್ಣಿನಿಂದ ಮತ್ತೆ ಮತ್ತೆ ನೋಡುವಂತಿತ್ತು ರಾಯಗೊಂಡನ ರೂಪು, ವೇಷಭೂಷಣ. ಇದೆಲ್ಲ ಇದ್ದರೂ ಹಾಲು ಸಕ್ಕರೆಯ ಸವಿಯೂಟ, ಕೆಲಸಕ್ಕೆ ಬಾರದ ಅಲೆದಾಟ ಎಂಬ ಗಾದೆಯ ಮಾತಿನಂತಾಯಿತು ರಾಯಗೊಂಡನ ಬದುಕು. ತನ್ನ ಮಗ ಎಲ್ಲಿ ದಾರಿ ತಪ್ಪುತ್ತಾನೋ ಎಂಬ ಚಿಂತೆ ಈಗ ತಾಯಿ ಲಕ್ಕಬ್ಬೆಗೆ ಕಾಡತೊಡಗಿತು. ತನ್ನ ಗಂಡನ ಅನುಮತಿಯನ್ನು ಪಡೆದು
ಕರುಳ ಬಳ್ಳಿಯ ಸೊಸೆಯಾದ ತನ್ನ ಅಣ್ಣನ ಮಗಳು ನಾಗಾಂಬಿಕೆಯನ್ನು ರಾಯಗೊಂಡನಿಗೆ ತಂದುಕೊಳ್ಳುವಲ್ಲಿ ಲಕ್ಕಬ್ಬೆ ಯಶಸ್ವಿಯಾದಳು. ತಾನನಾನ ತಾನನಾನ ಕೆಂದಾವರೆ ಮೊಗದಲ್ಲಿ ನಗೆಯೆಲ್ಲ ಮರೆಯಾಗಿ ಚೆಲುವಿಲ್ಲ ನಗುವಿಲ್ಲ ಮೊಗದಲ್ಲಿ ಚೆಲುವಿಲ್ಲ ನಗುವಿಲ್ಲ ಮೊಗದಲ್ಲಿ ತವರೂರ ಮನೆಯಲ್ಲಿ ಕಂಡ ಕನಸುಗಳೆಲ್ಲ ತವರೂರ ಮನೆಯಲ್ಲಿ ಕಂಡ ಕನಸುಗಳೆಲ್ಲ ಮತಿಯಾಗಿ ಮರೆಯಾಯ್ತು ಮನದಲ್ಲಿ ಮತಿಯಾಗಿ ಮರೆಯಾಯ್ತು ಮನದಲ್ಲಿ ಆ ಆ ಆ ಇದೇನು ನಿನ್ನ ಮುಖ ಕಾಂತಿಹೀನವಾಗಿದೆಯಲ್ಲ? ಸೂರ್ಯೋದಯವಾಗುವ ಮುನ್ನ ಹಾಗೂ ಸೂರ್ಯಾಸ್ತವಾದ ನಂತರ ಕತ್ತಲೆಯ ಮಬ್ಬು ಕವಿಯುವ ಹಾಗೆ ನಿನ್ನ ಮುಖದ ಮುಗುಳ್ನಗು ಮಂಕಾಗಿದೆ ಯಾಕೆ? ನನ್ನಿಂದೇನಾದರೂ ಅನುಚಿತವಾಗಿಲ್ಲ ತಾನೆ? ನಾಗ, ನಿನ್ನ ಈ ಮೌನ ನನ್ನಿಂದ ಸಹಿಸಲ ಸಾಧ್ಯ. ನೀನೀಗ ಬರೇ ನನ್ನ ಸೋದರ ಮಾವನ ಮಗಳಲ್ಲ, ನನ್ನ ಭಾಗ್ಯದ ಬಾಗಿಲು. ಇತ್ತ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ನಾನು ನಿನಗೆ ಹಿತನಲ್ಲವೇ?
ಹಾಗೆಲ್ಲ ಅನ್ನಬಾರದು ನನ್ನೊಡೆಯ. ಒಡೆಯ ಪ್ರಭು ಅದೇನಿದ್ದರೂ ನಿನಗಲ್ಲ, ಈ ಪ್ರದೇಶದ ಜನರಿಗಷ್ಟೇ. ನಾನು ನಿನಗೆ ಬರೇ ರಾಯನಷ್ಟೇ. ಮರೆತೆಯ? ಚಿಕ್ಕಂದಿನಿಂದಲೂ ನೀನು ನನ್ನನ್ನು ರಾಯ, ನಾನು ನಿನ್ನನ್ನು ನಾಗ ಎಂದೇ ಸಂಬೋಧಿಸುತ್ತಿದ್ದದ್ದು. ಹೌದು, ಅದು ಆಗ. ಆದರೆ ಈಗ ನೀವು... ಆಗಲೂ ಅಷ್ಟೇ, ಈಗಲೂ ಅಷ್ಟೇ. ನಾನು ರಾಯ, ನೀನು ನಾಗ. ಆದರೆ ಅದು ಹಿತವಲ್ಲ. ನಾಗ, ಹಿತ ಅಹಿತ ಎಂಬುದು ನಮ್ಮ ನಡುವೆ ಸುಳಿಯಲಿಕ್ಕಿಲ್ಲ. ಈಗಲಾದರೂ ನಿನ್ನ ಮುಖವಾಡಿದ ವಿಚಾರ ತಿಳಿಸಬಹುದೇ? ಹಾಗೇನು ಇಲ್ಲ ರಾಯ. ನನ್ನ ತವರನ್ನು ಬಿಟ್ಟು ಬಂದ ಚಿಂತೆ ಒಂದು ಕಡೆ, ಇಲ್ಲಿಯ ಪರಿಸರಕ್ಕೆ ಹೊಂದಿಕೊಂಡುವ ಚಿಂತೆ ಇನ್ನೊಂದು ಕಡೆ. ಸ್ವಲ್ಪ ಅವಕಾಶವನ್ನು ಕೊಡಿ, ಎಲ್ಲ ಸರಿಯಾದೀತು. ಯಾಕೋ ನನಗೆ ಅನುಮಾನ. ನನ್ನಲ್ಲಿ ಏನನ್ನು ಬಚ್ಚಿಡದೆ ಮನವೆಚ್ಚಿ ಹೇಳಬಾರದೆ? ನನ್ನೊಂದಿಗೆ ಬೆರೆತು ಬಾಳುವಂತೆ ಸಹಕರಿಸಬಾರದೆ? ಖಂಡಿತ ಸಹಕರಿಸುತ್ತೇನೆ. ಆದರೆ ಪುನಃ ಆದರೆ ಎನ್ನುವ ಅಪಶಬ್ದ? ರಾಯ, ಬರೀ ಇನ್ನೊಂದಿಷ್ಟು ಕಾಲಾವಕಾಶವನ್ನೇ ನಾನು ನಿಮ್ಮಲ್ಲಿ ಯಾಚಿಸಿದ್ದು ತಾನೆ. ನಿರಾಕರಿಸಬೇಡಿ. ಸರಿ, ಆಮೇಲೆ ಮಾತಿಗೆ ತಪ್ಪಬಾರದು. ಇಲ್ಲ, ತಪ್ಪುವುದಿಲ್ಲ. ಖಂಡಿತವಾಗಿ ತಪ್ಪುವುದಿಲ್ಲ ತಾನೆ? ಖಂಡಿತ ಇಲ್ಲ. ತಮ್ಮೊಡೆಯಾಗಿ. ಸರಿ, ಮಾತು ನೆನಪಿರಲಿ. ಯಾಕೆ ಹೀಗೆ ಇವಳ ವರ್ತನೆ? ನನ್ನಲ್ಲಿ ಇವಳೇನು ಕೊರತೆ ಕಂಡಳು? ನನ್ನೊಂದಿಗೆ ಯಾಕೆ ಬೆರೆಯುತ್ತಿಲ್ಲ? ಚಿಕ್ಕಂದಿನ ಆ ಸಲುಗೆ ಎಲ್ಲಿ ಮಾಯವಾಯಿತು? ನನ್ನವ್ವ ನನ್ನ ಮದುವೆ ಬಗ್ಗೆ ಅವಸರದ ನಿರ್ಣಯ ಕೈಗೊಂಡಿಲ್ಲ ತಾನೇ? ಇರಲಿ, ಇನ್ನೊಂದಿಷ್ಟು ಸಮಯ ಕಾದು ನೋಡೋಣ. ನಾಗ, ಕಾಣದೆ ತಪ್ಪೇನಾದರೂ ನನ್ನಿಂದ ಆಗಿದ್ದರೆ ದಯವಿಟ್ಟು ಕ್ಷಮಿಸು. ಇನ್ನೊಂದು ಮಾತು, ನೀನಾಗಿ ನನ್ನನ್ನು ಸನಿಯ ಕರೆಯದ ಹೊರತು ನಾನಾಗಿ ನಿನ್ನ ಅಂತಃಪುರವನ್ನು ಪ್ರವೇಶಿಸಲಾರೆ. ನನ್ನ ಮನದೊಳಗೆ ಒದಗಿಕೊಂಡಿರುವ ನನ್ನ ನೋವನ್ನು ನಿಮ್ಮಲ್ಲಿ ಅದೇಗೆ ಹೇಳಲಿ? ಹೆಣ್ಣೊಬ್ಬಳು ಎಷ್ಟೆಂದರೂ ಪರಾಧೀನೆ. ಆದರೆ ಈ ನಾಗಾಂಬಿಕೆ ಎಲ್ಲ ಇದ್ದಲ್ಲ. ನನಗೆ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ, ಕಾಣುವ ಕನಸುಗಳಿವೆ, ಸ್ಪಂದಿಸುವ ಹೃದಯವಿದೆ. ನಾನೊಂದು ನಿರ್ಜೀವ ಬಂಡೆ ಆಗಲು ಸಾಧ್ಯವೇ ಇಲ್ಲ. ಭಾವನೆಗಳಿಲ್ಲದ ಸ್ಪರ್ಶದಲ್ಲಿ ನನಗೆ ವಿಶ್ವಾಸವಿಲ್ಲ. ಪ್ರಾಯದಲ್ಲಿ ಮಾತನ್ನು ಅದೇಗೆ ಹೇಳಲಿ?
ಅರಮನೆಯಲ್ಲಿರುವ ರಾಜಕುಮಾರಿಯರ ಹಾಗೆ ನಮ್ಮ ನಾಗಾಂಬಿಕೆಗೂ ಯಾರೊಂದಿಗಾದರೂ ಪ್ರೇಮಾಂಕುರವಾಗಿದ್ದಿರಬೇಕು. ಆದ್ದರಿಂದಲೇ ಆಕೆಗೆ ರಾಯನಲ್ಲಿ ಒಲವಿಲ್ಲ ಎಂದು ನೀವು ಭಾವಿಸಿದರೆ ಅದು ತಪ್ಪು. ನಾಗಾಂಬಿಕೆಗೆ ರಾಯನನ್ನಲ್ಲದೆ ಇನ್ಯಾರನ್ನು ಪ್ರೀತಿಸಿದವಳೂ ಅಲ್ಲ, ಇನ್ಯಾರನ್ನು ಮನಸ್ಸಿನಲ್ಲಿ ಯೋಚಿಸಿದವಳೂ ಅಲ್ಲ. ಹಾಗಾದರೆ ಅವಳ ಈ ರೀತಿಯ ವರ್ತನೆ ಯಾಕೆ? ಈ ನಿಟ್ಟಿಸಿರು ಯಾಕೆ ಎಂಬ ಪ್ರಶ್ನೆ ನಿಮಗೂ ಕಾಡಬಹುದು. ಹೇಳುತ್ತೇನೆ, ಕೇಳಿ. ನಾಗಾಂಬಿಕೆಯ ತವರು ಅಂದರೆ ಸೋಮಾಪುರ, ಹೀರೆಹೊಳೆಯ ದಂಡೆಯ ಒಂದು ಹಿರಿಯೂರು. ಅಲ್ಲಿಯ ರೈತಾಪಿ ಜನರನ್ನು ಬಿಟ್ಟರೆ ಉಳಿದ ಹಿರಿಯರೆಲ್ಲ ಹೆಚ್ಚಾಗಿ ಕಾಳಗದ ಆಳುಗಳು, ಕಿರಿಯರೆಲ್ಲ ಚಟ್ಟಿ ಆಳುಗಳು. 4 ಜನ ಅಣ್ಣ ತಮ್ಮಂದಿರೊಡೆಗೆ ಹುಟ್ಟಿ ಬೆಳೆದ ನಾಗಾಂಬಿಕೆ ಚಿಕ್ಕಂದಿನಿಂದಲೇ ಕತ್ತಿ ಒರೆಸೆ ಕಲಿತವಳು. ಅರಮನೆಯ ಅರಬಿ ಕುದುರೆಯನ್ನೇರಿ ಓಡಿಸಿ 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 ದಣಿದವಳು. ಕಾಳಗದಲ್ಲಿ ಗೆದ್ದು ಬಂದಾಗ ತನ್ನ ಅಣ್ಣಂದಿರಿಗೆ ವಿಜಯದಾರತಿಯನ್ನು ಎತ್ತಿ ಹೆಮ್ಮೆ ಪಟ್ಟವಳು. ಹಬ್ಬದ ಬೇಟೆಗಾರರ ಹುಮ್ಮಸ್ಸನ್ನು ಕಂಡು ಒಪ್ಪಿ ಹೋದವಳು. ತಾನೋರ್ವಳು ಹೆಣ್ಣಾದರೂ ಕರ್ನಾಟಕದ ವೀರ ರಮಣಿಯರ ಸಾಹಸಗಾಥೆಗಳನ್ನು ಕೇಳಿ ತಾನು ಅವರಂತೆಯೇ ವೈರಿಗಳೊಡನೆ ಹೋರಾಡಬೇಕು, ಅವರನ್ನು ಹೊಡೆದೋಡಿಸಬೇಕು ಎಂಬ ಕನಸನ್ನು ಕಂಡಳು. ಈಗ ಅತ್ತೆ ಮನೆಯ ಸೊಸೆಯಾಗಿ ಬಂದಿದ್ದಾಳೆ. ತನ್ನ ಗಂಡನೇನೋ ಬಲು ಚೆಲುವನೇ, ಆದರೆ ತನ್ನೊಡೆಯನಲ್ಲಿ ತನ್ನ ಸಹೋದರರ ವೀರತನ ಶೂರತನವಿಲ್ಲದ ಸುಕುಮಾರ ಭಾವನೆಯನ್ನು ಕಂಡು ಅವಳ ಹೃದಯ ಹುದುಡಿ ಹೋಗಿದೆ. ಚಿಂತೆ ಹೃದಯವನ್ನು ಸುಡಲಾರಂಭಿಸಿದೆ. ಎಷ್ಟು ಚಿಂತೆಯಲ್ಲಿ ಮುಳುಗಿದ್ದೀಯಲ್ಲ. ನಾನು ಪಕ್ಕಕ್ಕೆ ಬಂದು ನಿಂತರೂ ಗೋಚರವಾಗದಷ್ಟು. ಏನಾಯ್ತು? ನನ್ನಲ್ಲಿ ಹೇಳಬಾರದೆ? ಅಂತಹದೇನಿಲ್ಲ ಅತ್ಯಮ್ಮ. ತವರು
ಮನೆಯ ನೆನಪಾಯಿತು ಅಷ್ಟೇ. ಹೆಣ್ಣೋರ್ವಳು ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ ಹುಟ್ಟಿ ಬೆಳೆದಂತಹ ತವರು ಮನೆಯ ನೆನಪು ಹೆಣ್ಣೋರ್ವಳಿಗೆ ಆಗುವುದು ಸ್ವಾಭಾವಿಕ. ಕಾಲ ಕ್ರಮೇಣ ತಾನು ಬಂದು ಸೇರಿದಂತಹ ವಾತಾವರಣಕ್ಕೆ ಹೊಂದಿಕೊಂಡು ಎಷ್ಟು ತಲ್ಲೀನವಾಗುತ್ತಾಳೆಂದರೆ ತನ್ನ ತವರು ಮನೆಯನ್ನೇ ನೆನಪು ಬಿಡುತ್ತಾಳೆ. ಆದರೆ ನಿನ್ನ ವಿಚಾರ ಹಾಗಲ್ಲ ನಾಗ. ಅಂದರೆ ಹೇಗೆ ಅತ್ತೆಯಮ್ಮ? ಈ ಅರಮನೆಗೆ ನೀನು ಹೊರಗಿನವಳೆ, ನನ್ನ ಅಣ್ಣನ ಮಗಳು. ಅದಲ್ಲದೆ ಈ ಅರಮನೆಗೆ ಆಗಾಗ ಬಂದು ಇದ್ದು ಹೋದವಳು. ಈ ಅರಮನೆಯ ಪ್ರತಿಯೊಂದು ಭಾಗದಿಂದಲೂ ನೀನು ಪರಿಚಿತಳು. ರಾಯನನ್ನು ಕೂಡ ನೀನು ಚಿಕ್ಕಂದಿನಿಂದಲೇ ಬಲ್ಲವಳು. ಮತ್ತೇಕೆ ಚಿಂತೆ? ಹೌದತ್ತೆ ಅಮ್ಮ. ಅವ್ವನ ನೆನಪು ಕಾಡಿದರೆ ಆ ಸ್ಥಾನದಲ್ಲಿ ನೀವಿದ್ದೀರಿ. ಅಪ್ಪಾಜಿಯ ನೆನಪು ಕಾಡಿದರೆ ಮಾವಯ್ಯನವರು ಇದ್ದಾರೆ. ಅಂತಹದೇನು ಚಿಂತೆ ನನಗಿಲ್ಲ ಅತ್ತೆಯಮ್ಮ. ಆದರೂ ಯಾಕೋ ನೀನು ಬೇಸರದಲ್ಲಿದ್ದ ಹಾಗೆ ನನಗೆ ಅನಿಸುತ್ತಿದೆ. ನೋಡಮ್ಮ ನಾಗ, ನಾನು ನಿನ್ನ ಅತ್ತೆ ಅಲ್ಲ, ಅವ್ವ ಅಂತೇಳಿ ತಿಳಿ. ನಿನ್ನ ಮನಸ್ಸಿನ ನೋವನ್ನು ನನ್ನಲ್ಲಿ ಹೇಳಮ್ಮ. ನನ್ಗೆ ಗೊತ್ತತ್ತೆ ಅಮ್ಮ, ನೀವು ನನ್ನನ್ನು ತುಂಬಾ ಪ್ರೀತಿಸ್ತೀರಿ. ಆದರೆ ಅಂತಹದೇನು ಚಿಂತೆ ಆಗಲಿ ಬೇಸರ ಆಗಲಿ ಇಲ್ಲ. ವಿಶ್ವಾಸ ಮಾಡಿ ಪ್ರಮಾಣ ಮಾಡಿ ಹೇಳುತ್ತೇನೆ, ಹಾಗೇನೂ ಇಲ್ಲ. ನಿನಗೆ ನನ್ನಲ್ಲಿ ಅಂತಹ ಭಾವನೆ ಇದೆ ಎಂಬ ನಂಬಿಕೆ ನನಗಿದೆ. ನಂಬಿಕೆ ಇದ್ದರೆ ಎಷ್ಟೋ ವೇಳೆ ಮೌನ ಕೂಡ ಅರ್ಥ ಆಗುತ್ತೆ, ಮಾತಾಗುತ್ತೆ. ಈ ತಾಯಿ ಹೃದಯಕ್ಕೆ ಅದು ತಟ್ಟುತ್ತೆ. ನನಗೂ ಹಾಗೆ ಆಗಿದೆ. ಆದ್ದರಿಂದ ನಿನ್ನ ಮನಸ್ಸಿನ ನೋವನ್ನು ನನ್ನಲ್ಲಿ ಬಿಚ್ಚಿಡು ಎಂದು ನಿನ್ನಲ್ಲಿ ಯಾಚಿಸುತ್ತಿದ್ದೇನೆ. ನೀನು ಈ ಕಡೆ ಮೌನ, ರಾಯಗೊಂಡ ಆ ಕಡೆ ಮೌನ. ನಿಮ್ಮಿಬ್ಬರ ಈ ಮೌನದಲ್ಲಿ ಅದೇನು ಅಡಗಿದೆ ಎಂಬುದಂತೂ ಸತ್ಯ. ಅವನಿಗೆ ಊಟದ ಕಡೆ ಗಮನವಿಲ್ಲ, ಉಡುಗೆ ತೊಡುಗೆಗಳ ಬಗ್ಗೆ ಗಮನವಿಲ್ಲ. ನಿಶಾಚರನಂತೆ ಇರುಳಲ್ಲಿ ಏಕಾಂಗಿಯಾಗಿ ಉದ್ಯಾನವನವನ್ನು ಸುತ್ತಾಡುತ್ತಾ ಆಕಾಶವನ್ನು ದಿಟ್ಟಿಸಿ ತಾರೆಗಳನ್ನು ಲೆಕ್ಕ ಮಾಡುತ್ತಿರುವನೋ ಏನೋ ಎಂಬಂತೆ ವಿರಹ ರೂಪದಲ್ಲಿರುವುದನ್ನು ನಾನು ಕಂಡಿದ್ದೇನೆ. ಈ ತಾಯಿ ಹೃದಯ ಅದನ್ನು ಸಹಿಸಲು ಸಾಧ್ಯನಾಗಲ್ಲ. ಇದೊಂದು ನನಗೆ ತಿಳಿಯದು ಅತ್ತಮ್ಮ. ನನಗಂತೂ ಅವರು ಎಂದಿನಂತೆ ಇರೋ ತರಾಣೆ ಕಾಣುತ್ತಿದ್ದಾರೆ. ನನಗೆ ಅರ್ಥ ಆಗ್ತಾ
ನಾಗ, ಗಂಡ ಹೆಂಡತಿ ಎಂದರೆ ಅದು ಕೇವಲ ದೈಹಿಕ ಸಂಬಂಧವಲ್ಲ, ಅದೊಂದು ಭಾವನೆಗಳ ಬಂಧನ. ಬಳಲಿದ ಜೀವಕ್ಕೆ ತಂಗಾಳಿಯಾಗುವ ನವಚೇತನ. ಅದು ಬಿರುಕು ಬಿಟ್ಟರೆ ನೀರು ತುಂಬಿದ ಕೊಡ ತೂತಾದ ಹಾಗೆ ಎಲ್ಲ ಬರಡು ಬರಡು. ನಾಗ, ನೀನು ನನ್ನಲ್ಲಿ ಪ್ರಮಾಣ ಮಾಡಿದ್ದೀಯ, ನಿಜ ಹೇಳು. ನಿಮ್ಮಿಬ್ಬರ ನಡುವೆ ಅದೇನಾದರೂ ಮನಸ್ತಾಪ ಇದ್ದಲ್ಲಿ ನೋವನಲ್ಲಿ ಹೇಳಿದ ಹಾಗೆ ಹೇಳಮ್ಮ. ಅತ್ಯಮ್ಮ, ನಾನು ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮಲ್ಲಿ ಹೇಗೆ ಹೇಳಲಿ? ನನಗೆ ತಿಳಿಯದು. ಬೇಡಮ್ಮ, ನಾನು ಹೇಳಲಾರೆ. ನಾಗ, ಹೆದರಬೇಡ ನನ್ನವ್ವ. ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಕೂಡ ಸಿಗಲಿಕ್ಕೆ ಸಾಧ್ಯವಿದೆ. ಅದೆಂತ ಕಠೋರ ಕಹಿ ಇದ್ದರು ಈ ನಿನ್ನ ಅತ್ತೆ ಸಹಿಸಿಕೊಂಡ್ಯಾರು. ನನ್ನ ರಾಯ ಏನು ಅರಿಯದ ಮುಗ್ಧ. ಅವ ಕೊರಗುವುದನ್ನು ಈ ತಾಯಿ ಹೃದಯ ಸಹಿಸಲ ಸಾಧ್ಯ. ಓರ್ವ ತಾಯಿಯಷ್ಟೇ ಈ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಾಗ, ನಿನ್ನ ರಾಯನಲ್ಲಿ ಒಲವಿಲ್ಲವೇ? ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆಗಲಿಲ್ಲ ತಾನೆ? ಇದೇನು ಮಾತು ಅತ್ಯಮ್ಮ? ನಿಮ್ಮ ಮಗನನ್ನು ನಾನು ನನ್ನ ಪ್ರಾಣಕ್ಕಿಂತಲೂ ಅಧಿಕ ಪ್ರೀತಿಸ್ತೇನೆ. ನನ್ನ ಇಚ್ಛೆಯಂತೆ ನಮ್ಮ ಮದುವೆ ನಡೆದಿದೆ. ಹಾಗಾದರೆ ಮತ್ತೇಗೆ ನಿಮ್ಮಿಬ್ಬರ ನಡುವೆ ಈ ದೂರ, ಈ ವಿರಸ, ತುಗಡ, ದುನ್ಮಾನ? ಹೇಳಮ್ಮ, ನನಗೂ ತಿಳಿಯಲಿ. ಹೇಳ್ತೇನೆ ಅತ್ತೆಯಮ್ಮ, ಹೇಳ್ತೇನೆ. ಆದರೆ ನೀವು ನನ್ನನ್ನು ತಪ್ಪು ತಿಳಿಯಬಾರದು, ಕೋಪಿಸ್ಕೋಬಾರದು. ಇಲ್ಲ ನಾಗ, ನಿನ್ನನ್ನು ತಪ್ಪು ತಿಳಿಯೋ ಹಾಗೆ ಇಲ್ಲ. ಹೇಳಮ್ಮ. ಅತ್ತೆಯಮ್ಮ, ನಿಮ್ಮ ಅಣ್ಣನ ಮಕ್ಕಳು ಅಂದರೆ ನನ್ನ ಒಡ ಹುಟ್ಟಿದವರು ಎಲ್ಲರೂ ಕರಡಿಯಲ್ಲಿ ಪಳಗಿದವರು. ಕಾಳಗದಲ್ಲಿ ವೀರರು ಶೂರರು, ವೈರಿಗಳನ್ನು ಸದೆ ಬಡಿದು ಮಣ್ಣು ಮುಕ್ಕಿಸುವ ಸಾಹಸಿಗರು. ಅವರೆಲ್ಲರ ಮಧ್ಯೆ ಬೆಳೆದ ನನಗೆ ನನ್ನ ಗಂಡನು ಕೂಡ ವೀರರಾಗಿರಬೇಕು, ಶೂರರಾಗಿರಬೇಕೆಂದು ಕನಸು ಕಂಡವರು. ಆದರೆ ಇಲ್ಲಿ ಬೇರೆ ಆಯ್ತು. ನನ್ನ ರಾಯ ನೀವು ಅಂದಾಗೆ ಎಲ್ಲದರಲ್ಲೂ ಶ್ರೇಷ್ಠರೇ. ಆದರೆ ಸ್ವತಃ ಅವರ ಮೇಲೆ ಎದುರಾಳಿಗಳು ಪ್ರಹಾರ ಮಾಡಿದರೆ ಅವರು ತನ್ನನ್ನು ರಕ್ಷಿಸಿಕೊಳ್ಳಲು ಕೂಡ ಅಸಮರ್ಥರು.
ನುಡಿಯ ಕೇಳಿ ವಿಧಿಯು ಹೂಡಿತೆ ತನ್ನ ದಾಳಿ ಕರುಳು ಮಿಡಿಯಿತೆ ನುಡಿಯ ಕೇಳಿ ವಿಧಿಯೇ ಹೂಡಿತೆ ತನ್ನ ದಾಳಿ ದಾರಿ ಕಾಣದೆ ಮರುಗಿ ಮಮ್ಮಲ ದಾರಿ ಕಾಣದೆ ಮರುಗಿ ಮಮ್ಮಲ ಒರಗಿದರುದರೆಗೆ ತಾಯಿ ಒರಗಿದರುದರೆಗೆ ಇದು ಅಸಾಧ್ಯ. ಆದರೆ ಇದನ್ನು ನಾನು ನಾಗಾಂಬಿಕೆಗೆ ಹೇಗೆ ಹೇಳಲಿ? ಹೇಳಿದ್ರೆ ಪುತ್ರ ವ್ಯಾಮೋಹಕ್ಕೆ ಬಿದ್ದು ರಾಯಗೊಂಡಲ ಬದುಕಿನೊಂದಿಗೆ ಆಟ ಆಡಿದೆ ಎಂದು ನನ್ನನ್ನು ಜರಿಯಲಾದರೆ ಕುಂದಲದ ಕೂಡಾಗಿದೆ ಈ ತಾಯಿ ಹೃದಯ. ನೋಡು ರಾಯ, ಕೆಲವು ಬಾರಿ ಒಂದೇ ಗುರಿಯನ್ನು ಇಬ್ಬರು ಪರಸ್ಪರ ವಿರುದ್ಧವಾಗಿ ನೋಡುವ ಸಾಧ್ಯತೆಗಳಿರುತ್ತದೆ. ಅಂತಹ ಸಮಯದಲ್ಲಿ ನನ್ನಂತಹ ವಾಚಾರಿ ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು ಕೂಡ ಮೌನಿಗಳಾಗಬೇಕಾಗುತ್ತದೆ. ಅಂದರೆ ನೀನು ಕೂಡ ನನಗೆ ಸಹಕರಿಸಲು ನಿರಾಕರಿಸುತ್ತಿ ಎಂದಾಯಿತು. ಹಾಗಲ್ಲ ಗೆಳೆಯ, ನಿನ್ನ ಅವ್ವ ಅಪ್ಪಾಜಿ ನಿನ್ನನ್ನು ಮುದ್ದಿನಿಂದ ಬೆಳೆಸಿದ ರೀತಿ ಅದು ಬರೀ ಮಮಕಾರವಲ್ಲ, ಅದರೊಳಗೆ ಭಾವನಾತ್ಮಕವಾದ ಸಂಬಂಧದ ಸೆಳೆತವಿದೆ. ಅದನ್ನು ಮುರಿಯಲು ಸಹಕರಿಸುವುದೆಂದರೆ ನಿನಗೆ ನಾನು ಸಕಾರಾತ್ಮಕವಾಗಿ ಸಹಕರಿಸಿದ ಹಾಗೆ. ಅದರಿಂದ ನಿನ್ನ ಹೆತ್ತವರ ನೋವು ಇನ್ನಷ್ಟು ಹೆಚ್ಚಾಗಬಹುದು. ಅಲ್ಲದೆ ನಾನು ಈ ವಿಚಾರದಲ್ಲಿ ನಿನ್ನನ್ನು ಸಹಕರಿಸುತ್ತಿದ್ದೇನೆ ಎಂದು ತಿಳಿದರೆ ಖಂಡಿತ ನನ್ನ ಜೀವಕ್ಕೆ ಕುತ್ತು ಬರಬಹುದು. ಒಂದು ರೀತಿಯಿಂದ ಇದು ರಾಜದ್ರೋಹವೂ ಆಗಬಹುದು. ಮಲ್ಲ, ಅತಿಯಾದ ಪ್ರೀತಿ, ವ್ಯಾಮೋಹ, ಅತಿ ಸೆಳೆತ ಇವೆಲ್ಲ ಒಂದು ರೀತಿಯ ಸ್ವಾರ್ಥದ ಬಂಧನದ ಭದ್ರಗೋಡೆಗಳು. ಅರಣ್ಯದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಗಿಳಿಯ ಮೇಲಿನ ಅತಿ ಪ್ರೀತಿಯಿಂದ ಅದನ್ನು ಪಂಜರದಲ್ಲಿ ಹಾಕಿ ಸಾಕುತ್ತಾ ಅದರ ಅಂದಚಂದವನ್ನು ಸವಿಯುತ್ತಾರೆ. ಆದರೆ ಆ ಗಿಳಿಯ ನೋವು ಅವರಿಗೆ ಅರ್ಥ ಆಗುವುದಿಲ್ಲ. ಎಲ್ಲ ಗಿಳಿಗಳಂತೆ ಅದಕ್ಕೆ ಸ್ವಾತಂತ್ರ್ಯವಿಲ್ಲ. ಪಂಜರದ ಬಿಗಿ ಸರಳುಗಳ ಬಂಧನ ನಾಲ್ಕೂ ಬದಿಯಿಂದ. ಇದು ಸ್ವಾರ್ಥವಲ್ಲದೆ ಮತ್ತೇನು? ತಮ್ಮ ಸಂತೋಷಕ್ಕಾಗಿ ಇನ್ನೊಬ್ಬರ ಬದುಕಿನೊಂದಿಗೆ ಚೆಲ್ಲಾಟ. ನನ್ನೊಂದಿಗೂ ಇದೇ ಆಗಿದೆ ಮಲ್ಲ. ಒಂದು ಮಗು ಬೆಳೆಯುವಾಗ ವೈಯಕ್ತಿಕ ಹಾಗೂ ಭೌತಿಕ ವೈಶಿಷ್ಟ್ಯಗಳಿಂದ ಬೆಳೆಯಬೇಕು. ಇದು ಪರಂಪರಾಗತ ಸಂಸ್ಕೃತಿ. ಅಂತಹ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿ ಬೇರೆಯದೇ ಒಂದು ಆವರಣವನ್ನು ಸೃಷ್ಟಿಸಿ ಆ ಮಗುವಿನ ಬೆಳವಣಿಗೆಗೆ ಮಾರಕವಾಗುವುದು ಇದು ಸ್ವಾರ್ಥದ ಪರಮಾವಧಿ ಇಲ್ಲದೆ ಪ್ರೀತಿಯಲ್ಲ. ಈ ದಿಗ್ಬಂಧನದಿಂದ ನನಗೆ ಹೊರಗೆ ಬರಲೇಬೇಕು. ಅದಕ್ಕಾಗಿ ನಿನ್ನ ಸಹಾಯ ಸಹಕಾರದ ಅಗತ್ಯ ನನಗಿದೆ. ಅಷ್ಟನ್ನೂ ಮಾಡಲಾರೆಯ? ರಾಯ, ನಿನಗಾಗಿ ನನ್ನ ಪ್ರಾಣವನ್ನು ಬೇಕಾದರೂ ನಾನು ತ್ಯಾಗ ಮಾಡಲು ಸಿದ್ಧ.
ನಿನ್ನ ಈ ಸಾಹಸದ ಹಿಂದೆ ನನ್ನ ಕೈವಾಡ ಇದೆ ಎಂದು ತಿಳಿದರೆ ನಿನ್ನ ಅಪ್ಪಾಜಿ ನನ್ನ ಶಿರಛೇದನಕ್ಕೆ ಅಪ್ಪಣೆಯನ್ನು ಕೊಡಬಹುದು. ನಿನಗೆ ಒಲಿತಾಗುವಂತಿದ್ದರೆ ಹಾಗೆ ಆದರೂ ನಾನು ಹಿಂಜರಿಯಲಾರೆ. ಇಂದು ರಾತ್ರಿ ಕತ್ತಲೆಯಲ್ಲಿ ಗರಡಿಗೆ ಹೋಗೋಣ. ಗುರುಗಳನ್ನು ಭೇಟಿಯಾಗಿ ಪರಿಸ್ಥಿತಿಯನ್ನು ಅವರಿಗೆ ಮನದಟ್ಟು ಮಾಡೋಣ. ಒಂದು ವೇಳೆ ಇದು ರಾಜಾಜ್ಞೆಗೆ ವಿರುದ್ಧವಾದ ಕೆಲಸ ನಾನು ಮಾಡಲಾರೆ ಎಂದು ಗುರುಗಳು ಹೇಳಿದರೆ ಅವರನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು. ಅಂದರೆ ಸಾಮ ದಾನ ಕೊನೆಗೆ ದಂಡ ಪ್ರಯೋಗ? ಇಲ್ಲ ಇಲ್ಲ, ಅದು ನನ್ನಿಂದ ಆಗದು. ಅಂಥ ಪರಿಸ್ಥಿತಿ ಉದ್ಭವಿಸಲಾರದು. ಒಂದು ವೇಳೆ ಹಾಗೇನಾದರೂ ಆದರೆ ನಾನೇ ಅವರನ್ನು ಸರಿದಾರಿಗೆ ತರುತ್ತೇನೆ. ಅದರ ಚಿಂತೆ ನನಗಿರಲಿ. ನೀನು ನನ್ನೊಂದಿಗೆ ಇರಬೇಕು ಅಷ್ಟೇ. ಸರಿ. ನೀವ್ಯಾಕೆ ಇಲ್ಲಿ ಬಂದಿರಿ ಒಡೆಯ? ಒಂದು ಮಾತು ಹೇಳಿ ಕಳುಹಿಸಿದ್ರೆ ನಾನೇ ನಿಮ್ಮಲ್ಲಿಗೆ ಬರುತ್ತಿದ್ದೇನಲ್ಲ. ಪ್ರಮಾದವಾಯಿತು, ಪ್ರಮಾದವಾಯಿತು. ಏನಾಯ್ತು ಗುರೂಜಿ? ಅಂಥ ಪ್ರಮಾದ ಈಗೇನಾಯ್ತು? ನೀವ್ಯಾಕೆ ಇಷ್ಟು ವಿಚಲಿತರಾಗುತ್ತಿದ್ದೀರಿ? ಯಾಕೆ ಭಯಭೀತರಾಗುತ್ತಿದ್ದೀರಿ? ಎಲ್ಲವನ್ನು ತಿಳಿದವರಾಗಿದ್ದು ನನ್ನಲ್ಲಿ ಈ ಪ್ರಶ್ನೆ ಯಾಕೆ ಒಡೆಯ? ಮಲ್ಲಗೊಂಡ, ನೀನಾದರೂ ಕುಮಾರನನ್ನು ತಡೆಯಬಹುದಿತ್ತಲ್ಲ. ಅಂತಹ ನೌದ ಏನೂ ಆಗಿಲ್ಲ ಗುರುಗಳೇ. ನೀವು ಸುಮ್ಮನೆ ವಿಚಲಿತರಾಗುತ್ತಿದ್ದೀರಿ. ಸಮಾಧಾನ ಪಡ್ಕೊಳ್ಳಿ ಗುರುವರ್ಯ. ನಾನೇನು ಸಮಾಧಾನ ಪಡ್ಕೋಬಹುದು, ಆದರೆ ನಮ್ಮೊಡೆಯನ ಆಜ್ಞೆಯನ್ನು ಮೀರಿದಕ್ಕಾಗಿ ನನಗ್ಯಾವ ಶಿಕ್ಷೆ ಕಾದಿದೆಯೋ ಎನ್ನುವ ಹೆದರಿಕೆ ನನ್ನನ್ನು ಕಾಡುತ್ತಿದೆ. ಮಲ್ಲಗೊಂಡ, ವಿಚಾರ ನಿನಗೂ ತಿಳಿದಿರಬಹುದು. ಕುಮಾರನ ಜನನ ಕುಂಡಲಿಯಲ್ಲಿ ಶಸ್ತ್ರವಿದ್ಯೆಗಳಿಂದಾಗಿ ಕಾಳಗದಲ್ಲಿ ಕಂಟಕ ಇದೆ ಎಂದು ಕುಲಜ್ಯೋತಿಷ್ಯರು ಹೇಳಿದ ಮೇಲೆ ಕೆಂಚಗೊಂಡ ಆತನನ್ನು ಶಸ್ತ್ರವಿದ್ಯೆಗಳಿಂದ ದೂರವೇ ಇರಿಸಿ ಬೆಳೆಸಿದ. ಗರಡಿಯ ಸನಿಹವೂ ಆತ ಬಾರದಂತೆ ಕಟ್ಟುನಿಟ್ಟಿನ ನಿಯಮವನ್ನು ಮಾಡಿದ. ಗರಡಿಯಲ್ಲಿ ನಡೆಯುವ ಯಾವುದೇ ಸಾಧನೆಯನ್ನು ಕಂಡು ಕುಮಾರನು ಮರುಳಾಗದಂತೆ ಜಾಗರೂಕತೆ ವಹಿಸಿದ. ಆದರೆ ಈಗ ನಿನ್ನಿಂದಾಗಿ ಕುಮಾರನು ಗರಡಿ ಶಾಲೆ ಪ್ರವೇಶಿಸಿದ ಎಂದಾದರೆ ನಿನಗಂತೂ ಶಿಕ್ಷೆ ತಪ್ಪದು. ಅದರೊಂದಿಗೆ ನನಗ್ಯಾವ ಶಿಕ್ಷೆ ಕಾದಿದೆಯೋ ನನಗೆ ತಿಳಿಯದು. ಅಂದರೆ ನನ್ನ ಅಪ್ಪಾಜಿಯ ಭಯ ನಿಮ್ಮನ್ನು ಕಾಡುತ್ತಿದೆ. ಹೌದು ಒಡೆಯ, ಈ ನಾಡಿನ ಉಪ್ಪನ್ನು ತಿಂದು ಬದುಕು ಕಟ್ಟಿ ಬಾಳಿದವರು ನಾವು. ರಾಜಾಜ್ಞೆಯನ್ನು ಮೀರಿದ ಯಾರೇ ಆಗಲಿ ಆತನಿಗೆ ಶಿಕ್ಷೆಯಾಗಲೇಬೇಕಲ್ಲವೇ? ಇದರಿಂದ ತಪ್ಪಿಸಲು ಸಾಧ್ಯವಿಲ್ಲ. ಸರಿ, ಒಂದು ವೇಳೆ ನನಗೆ ಶಸ್ತ್ರಾಭ್ಯಾಸ ಕಲಿಯಬೇಕು ಎಂದಾದರೆ ಅದು ಅಸಾಧ್ಯ. ಅಸಾಧ್ಯ? ಯಾಕೆ ಗುರುವರ್ಯ? ಯಾಕೆ ಅಸಾಧ್ಯ? ಯಾಕೆಂದರೆ ತಮಗೆ ಶಸ್ತ್ರವಿದ್ಯೆಯೂ ನಿಷಿದ್ಧ. ಆ ವಿಚಾರ ನಾವು ಕೂಡ ಬಲ್ಲೆವು ಗುರುವರ್ಯ. ಯಾರೋ ಒಬ್ಬ ಜ್ಯೋತಿಷ್ಯ ರಚಿಸಿದ ಕುಂಡಲಿಯನ್ನೇ ನಿಜವೆಂದು ನಂಬಿ ಒಬ್ಬನ ಭವಿಷ್ಯದೊಂದಿಗೆ ಚೇಷ್ಟೆ ಆಡುವುದು ಅದೆಷ್ಟು ಸರಿ ಗುರುಗಳೇ? ನಾನು ಪರಿಸ್ಥಿತಿಯ ಕೈಗೊಂಬೆಯಪ್ಪ. ನಾನು ಏನು ಹೇಳಲು ಸಾಧ್ಯ?
ನಾನೂ ಪರಿಸ್ಥಿತಿಯ ಕೈಗೊಂಬೆಯೇ ಆಗಿದ್ದೇನೆ. ಇದನ್ನು ಮಾಡಿದವರು ಅನ್ಯರಲ್ಲ, ನನ್ನ ಹೆತ್ತವರೇ ಮಾಡಿದ್ದು. ನಾನೋರ್ವ ಪಾಳೆಗಾರನ ಮಗನಾಗಿದ್ದು ನನ್ನನ್ನೇ ನಾನು ರಕ್ಷಿಸಿಕೊಳ್ಳಲಾಗದ ಅಂಜುಬುರುಕ, ಹೇಡಿ, ಪೀಲವ, ರಣಹೇಡಿಯಾಗಿ ಜೀವಿಸುವ ನರಸತ್ತ ಪ್ರಾಣಿ. ದೈವೇಚ್ಛೆ ಎದುರು ಯಾವ ಸದಿಚ್ಛೆಯೂ ಇಲ್ಲ ಕುಮಾರ. ನಾನು ಶಸ್ತ್ರಾದಿ ವಿದ್ಯೆಗಳನ್ನು ಕರಗತ ಮಾಡಿ ರಣರಂಗದಲ್ಲಿ ಹೋರಾಡಿದರೆ ನನಗೆ ಮೃತ್ಯು. ಇದೇ ತಾನೇ ದೈವೇಚ್ಛೆ. ಆದುದರಿಂದಲೇ ತಮಗೆ ಶಸ್ತ್ರವಿದ್ಯೆಗಳನ್ನು ನಿಷೇಧಿಸಲಾಗಿದೆ. ಹಾಗಾದರೆ ಕಾಳಗದಲ್ಲಿ ಕಲಿಯಾಗಿ ನಾನು ಕಾದಾಡದಿದ್ದರೆ ನನಗೆ ಮರಣವೇ ಇಲ್ಲವೇ? ನಾನು ಚಿರಂಜೀವಿಯೇ? ಮರಣ ಎಂದೂ ನನ್ನನ್ನು ಕಾಡಲಾರದೆ? ಯಾಕೆ ಮೌನ ಗುರುಗಳೇ, ಯಾಕೆ ಮೌನ? ನೀನು ಹೇಳೋಮಲ್ಲ, ಈ ಲೋಕದಲ್ಲಿ ನಾನು ಚಿರಂಜೀವಿಯೇ. ಆದರೂ ರಾಯಗೊಂಡ ಬೇಡ ಗುರುವರ್ಯ, ಸಾಂತ್ವನದ ಮಾತುಗಳು ಬೇಡ. ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕು, ಜೀವನ ಪರಿಪೂರ್ಣಗೊಳಿಸಿಕೊಳ್ಳಬೇಕೆಂಬ ಬಯಕೆ ನನಗೂ ಇದೆ. ಕಾಳಗದಲ್ಲಿ ಮರಣ ಬರುವುದಾದರೆ ಬರಲಿ, ಹುಲಿಯಾಗಿ ಒಂದು ದಿನ ಬದುಕಿದರೂ ಸಾಕು. ರಣಹದ್ದು ಆಗಿ ಹೆಣ ತಿನ್ನುತ್ತಾ 10,000 ವರ್ಷ ಬದುಕಿ ಏನು ಪ್ರಯೋಜನ? ಹೇಳಿ ಗುರುವಯ್ಯ. ನಿನ್ನ ಉತ್ಸಾಹದ ಮಾತುಗಳನ್ನು ಕೇಳುವಾಗ ನನಗೂ ಹೆಮ್ಮೆಯಾಗುತ್ತಿದೆ. ಆದರೆ ಕುಮಾರ, ನಾನು ಅಸಹಾಯಕ, ಕ್ಷಮೆ ಇರಲಿ. ನಿಮಗೆ ಅಸಹಾಯಕ್ಕೆ ಕಾಡುತ್ತಿದೆ, ನೀವು ಅದಕ್ಕೆ ಬದ್ಧರಾಗಿದ್ದೀರಿ. ಆದರೆ ನನಗೆ ಯಾವ ಅಸಹಾಯಕತೆಯೂ ಕಾಡಲಾರದು. ಓರ್ವ ಪಾಳೆಗಾರನ ಮಗನೇ ವೈರಿಗಳ ವಿರುದ್ಧ ಕಾದಾಡಲಾರದ ರಣಹೇಡಿಯಾಗಿ ಒಳಗಡೆ ಅವಿತು ಕುಳಿತು ಇನ್ನುಳಿದ ಸಾಮಾನ್ಯ ತಾಯಿಯ ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಿ ಎಂದು ಹೇಳಲಾರೆ. ಪ್ರಜೆಗಳಿಗೆ ಬೇಡವಾದ ಪಾಳೆಗಾರನಾಗಿ, ಹೆಂಡತಿಗೆ ಬೇಡವಾದ ಓರ್ವ ಷಂಡ ಗಂಡನಾಗಿ ನಾನು ಬದುಕು ಸವಿಸಲಾರೆ. ಯುದ್ಧದಲ್ಲಷ್ಟೇ ನನಗೆ ಮರಣ ಎಂದು ತಾವೆಲ್ಲರೂ ಭಾವಿಸುವುದಾದರೆ ನನ್ನನ್ನೇ ನಾವು ನಿಲ್ಲು, ದುಡುಕಬೇಡ. ನಿನ್ನಂತಹ ವೀರ ಧೀರ ಮಗನನ್ನು ಪಡೆದ ಕನ್ನಡ ನಾಡೇ ಧನ್ಯ. ನಿನ್ನವೇ ಲಕ್ಕಬ್ಬೆ ಧನ್ಯಳು. ರಾಯಗೊಂಡ, ನಿನಗೆ ಶಸ್ತ್ರವಿದ್ಯಾರ್ಥಿಗಳನ್ನು ನಾನು ಕಲಿಸಿಕೊಡುತ್ತೇನೆ. ಅದಲ್ಲದೆ ನನ್ನಲ್ಲಿದ್ದ ಎಲ್ಲಾ ವಿದ್ಯೆಗಳನ್ನು ನಿನಗೆ ಧಾರೆ ಎರೆದುಕೊಡುತ್ತೇನೆ. ಕೆಂಚಗೊಂಡ ಈ ತಪ್ಪಿಗಾಗಿ ನನ್ನ ಶಿರವನ್ನು ಛೇದಿಸಿದರೂ ಛೇದಿಸಲಿ, ಅದಕ್ಕೂ ನಾನು ತಯಾರಾಗಿದ್ದೇನೆ. ನ್ಯಾಯಕ್ಕಾಗಿ ಹೋರಾಡುವುದಕ್ಕೆ ನಾನು ಮರೆಯುವುದಿಲ್ಲ. ನೀವು ಚಿಂತಿಸಬೇಡಿ ಗುರುಗಳೇ, ನಾನು ನಿಮ್ಮೊಂದಿಗಿದ್ದೇನೆ. ಆದರೂ ರಾಯ ಇಲ್ಲಿಗೆ ಬಂದು ಶಸ್ತ್ರವಿದ್ಯೆಯನ್ನು ಕಲಿಯುತ್ತಿದ್ದಾನೆ ಎಂಬ ವಿಚಾರ ಗುಪ್ತವಾಗಿಡಬೇಕು. ನಾವು ಮೂವರಲ್ಲದೆ ಈ ವಿಷಯ ಯಾರಿಗೂ ತಿಳಿಯಬಾರದು. ಮಧ್ಯರಾತ್ರಿಯ ಸಮಯ, ಎಲ್ಲರೂ ಗಾಢ ನಿದ್ದೆಯಲ್ಲಿರುವಾಗ ನಾವು ಇಲ್ಲಿಗೆ ಬರುತ್ತೇವೆ. ಆಗಬಹುದಿಲ್ಲವೇ? ಸರಿ, ಹಾಗಾದರೆ ನಾಳೆ ಯುಗಾದಿಯ ಪ್ರತಿಪದೆ. ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವುದಕ್ಕೆ ಸೂಕ್ತ ದಿನ. ನಾಳೆಯೇ ನಮ್ಮ ಕಾರ್ಯಗಳನ್ನು ಪ್ರಾರಂಭಿಸೋಣ. ಆಗಲಿ ಗುರುವರಿಯ. ನನ್ನ ಮಾತುಗಳು ನಿಮಗೆ ನೋವುಂಟು ಮಾಡಿದರೆ ಕ್ಷಮೆ ಇರಲಿ.
ಅಂತೂ ರಾಯಗೊಂಡನಿಗೆ ಶಸ್ತ್ರವಿದ್ಯೆ ಕಲಿಯುವ ಯೋಗ ಕೂಡಿ ಬಂತು. ರಾತ್ರಿ ಎಲ್ಲರೂ ಸುಖನಿದ್ದೆಯಲ್ಲಿ ಮಲಗಿರುವಾಗ ರಾಯಗೊಂಡ ಹಾಗೂ ಮಲ್ಲಗೊಂಡ ಗರಡಿ ಪ್ರವೇಶಿಸುತ್ತಿದ್ದರು. ಗುರುಗಳಂತೂ ಇವರ ನಿರೀಕ್ಷೆಯಲ್ಲಿಯೇ ಇರುತ್ತಿದ್ದರು. ಮುಖ್ಯವಾಗಿ ಇವರಿರುವರು ಯಾರ ಕಣ್ಣಿಗೂ ಬಿದ್ದಿಲ್ಲ ತಾನೆ ಎಂಬ ಭಯ ಅವರಿಗೆ. ಇಲ್ಲ ಎಂದು ಖಾತ್ರಿಯಾದಾಗ ಗರಡಿಯ ಬಾಗಿಲು ಹಾಕಿ ರಾಯನಿಗೆ ವಿದ್ಯೆ ಕಲಿಸುತ್ತಿದ್ದರು. ಮೊದಲು 10-20 ದಂಡ ಬೈಠಕ್ಕು ಮಾಡುವಾಗಲೇ ಸೋತು ಬೀಳುತ್ತಿದ್ದ. ಒಂದು ಕೈಯಿಂದ ಲೋಡನ್ನು ಎತ್ತುವಾಗಲೇ ಅವನ ಕೈ ಗಡಗಡನೆ ನಡುಗುತ್ತಿತ್ತು. ಆದರೆ ಆತನ ಒಳಗಿದ್ದ ಛಲವನ್ನು ಬಿಡದೆ ಸಾಧಿಸತೊಡಗಿದಾಗ ಕ್ರಮೇಣ ಎಲ್ಲವೂ ಕರಗತವಾಗತೊಡಗಿತು. ನಿಧಾನವಾಗಿ ಆತನ ಸುಕುಮಾರ ಭಾವನೆಗಳೆಲ್ಲ ಕಳಚಿ ಹೋಗಿ ಈಗ ಸಂಕಲ್ಪ, ನಿಷ್ಠೆ, ದೃಢ ನಿಶ್ಚಯ, ಕಷ್ಟ ಸಹಿಷ್ಣುತೆ ಎಲ್ಲವೂ ತಿಳಿಯಲಾರಂಭಿಸಿತು. ಭುಜದಲ್ಲಿ ರಟ್ಟೆಯಲ್ಲಿ ಮಾಂಸಖಂಡಗಳು ಸದೃಢಗೊಂಡವು. ತೋಳು ತೊಡೆಗಳು ಗಟ್ಟಿಯಾಗಿ ಪುಷ್ಟಗೊಂಡವು. ಎದೆಯುಪ್ಪಿ ಅಗಲವಾಗತೊಡಗಿತು. ಮೈಬಣ್ಣ ನಸುಗೆಂಪಾಗಿ ಕಾಂತಿಯುತವಾಯಿತು. ಪರಿಮಳ ಭರಿತ ಕಸ್ತೂರಿಯನ್ನು ಎಲ್ಲಿ ಬಚ್ಚಿಟ್ಟರು ಅದರ ಕಂಪು ಎಲ್ಲೆಡೆ ಪಸರುವಂತೆ ರಾಯಗೊಂಡನಲ್ಲಿ ಆದ ಈ ಬದಲಾವಣೆ ಎಲ್ಲರ ಕಣ್ಣು ಸೆಳೆಯಿತು. ತಾಯಿ ಲಕ್ಕಬ್ಬೆ ಒಳಗೆ ನೋವನ್ನು ಅನುಭವಿಸಿದರು. ತನ್ನ ಮಗ ಮತ್ತು ಸೊಸೆಯ ಅನನ್ಯ ಪ್ರೀತಿಯನ್ನು ಕಂಡು ಸಂತೋಷ ಪಡಲಾರಂಭಿಸಿದರು. ನಾಗಾಂಬಿಕೆ ತನ್ನ ಗಂಡನ ವೀರತನ ಶೂರತನವನ್ನು ಕಂಡು ಹೆಮ್ಮೆ ಪಡಲಾರಂಭಿಸಿದರು. ಆದರೆ ಕೆಂಚಗೊಂಡನಿಗೆ ಈ ವಿಚಾರ ತನ್ನ ಗುಪ್ತಚರರಿಂದ ತಿಳಿದಾಗ ಆತನ ನಿದ್ದೆ ಓಡಿತು. ಮಂತ್ರಿಯವರೇ, ಅಪರಾಧ ಮಾಡಿದವರು ಯಾರೇ ಆಗಿರಲಿ, ಗುರುಗಳಾಗಿರಲಿ, ಮಗನಾಗಿರಲಿ, ಯಾರೇ ಆದರೂ ಅಪರಾಧಿಯೇ ಹೊರತು ಈ ನ್ಯಾಯ ಸಭೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಏನಂತೀರಿ? ಹೌದು ಪ್ರಭು. ನ್ಯಾಯಸ್ಥಾನದಲ್ಲಿ ಕುಳಿತು ನ್ಯಾಯ ನೀಡುವಾಗ ನ್ಯಾಯ ಅನ್ಯಾಯವನ್ನಷ್ಟೇ ಗಮನಿಸಬೇಕಲ್ಲದೆ ಸಂಬಂಧದ ಕೊಂಡಿಯನ್ನಲ್ಲ. ಇದು ರಾಜಧರ್ಮ. ರಾಜ್ಯದ ಹಿತವನ್ನೇ ಬಯಸಬೇಕಾದ ಈ ಇರುವರು ರಾಜ್ಯ ದ್ರೋಹದಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದನ್ನು ನಾವು ಮಾಡಬಾರದೆಂದು ನಿಷಿದ್ಧ ಹೇರಿದ್ದೇವೋ ಅದೇ ಕೆಲಸವನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಗುರುಗಳೇ, ತಿಳಿದು ಕೂಡ ತಪ್ಪನ್ನು ಮಾಡಿದ್ದೀರಿ. ಇನ್ನು ಮಲ್ಲಗೊಂಡ ಎಲ್ಲವನ್ನೂ ಬಲ್ಲವನಾಗಿ ಗುರುಗಳಿಗೆ ತಪ್ಪನ್ನು ಮಾಡುವಂತೆ ಪ್ರಚೋದನೆಯನ್ನು ಮಾಡಿದ್ದೀಯ. ತಪ್ಪನ್ನು ಮಾಡುವುದು, ಅದನ್ನು ಪ್ರಚೋದನೆ ಮಾಡುವುದು ಎರಡು ಅಪರಾಧವೇ ಸರಿ. ಯಾಕೆ ಹೀಗೆ ಮಾಡಿದೆ ಮಲ್ಲಕೊಂಡ? ತಪ್ಪಿಗೆ ತಲೆದಂಡ ಕೊಡಲು ಸಿದ್ಧನಾಗಿರು. ಕ್ಷಮಿಸಬೇಕು ಪ್ರಭು.
ತಪ್ಪಿಗೆ ತಲೆದಂಡ ಎಂದು ನೀವು ತೀರ್ಪು ನೀಡಿದ್ದೀರಿ. ಆದರೆ ಅಂತಹ ತಪ್ಪನ್ನು ಮಲ್ಲಗೊಂಡನಾಗಲಿ ಗುರುಗಳಾಗಲಿ ಖಂಡಿತ ಮಾಡಿಲ್ಲ ಎಂದು ನಾನು ಭಾವಿಸುತ್ತೇನೆ. ರಾಜಾಜ್ಞೆಯನ್ನು ಮೀರಿ ಯಾರೇ ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ ಕುಮಾರ. ಸರಿ, ಹಾಗಾದರೆ ತಪ್ಪಿಸ್ತನು ನಾನು. ಮೊದಲು ನನಗೆ ಶಿಕ್ಷೆಯಾಗಲಿ. ಈ ಆಂದೋಲನಕ್ಕೆ ಮುಖ್ಯ ಪ್ರೇರಣೆ ಕೊಟ್ಟವ ನಾನು. ನಿಮ್ಮ ಆಜ್ಞೆಯನ್ನು ಮೀರಿ ಮಲ್ಲಗೊಂಡನನ್ನು ಪ್ರೇರೇಪಿಸಿ ಗುರುಗಳ ಬಳಿಗೆ ಕರೆದುಕೊಂಡು ಹೋದವನು ನಾನು, ಈ ರಾಯಗೊಂಡ. ಕುಮಾರ, ನೀನು ಶಸ್ತ್ರಾಭ್ಯಾಸದ ಬಗ್ಗೆ ಅಮಾಯಕನಾಗಿದ್ದೆ. ಆದರೆ ಮಲ್ಲಗೊಂಡ ಎಲ್ಲವನ್ನೂ ಬಲ್ಲವನಾಗಿದ್ದ. ಇನ್ನು ಗುರುಗಳಂತೂ ರಾಜಾಜ್ಞೆಯನ್ನು ಮೀರುವ ದುಸ್ಸಾಹಸವನ್ನು ಮಾಡಿದ್ದಾರೆ. ಕ್ಷಮಿಸಬೇಕು. ನಿಮ್ಮ ಅತಿಮೋಹವೇ ನನ್ನನ್ನು ಅಮಾಯಕನನ್ನಾಗಿ ಮಾಡಿದೆ ಎನ್ನುವುದನ್ನು ನೀವು ಒಪ್ಪಲೇಬೇಕು. ಬದುಕನ್ನು ನೇರವಾಗಿ ಸರಳವಾಗಿ ತನ್ನಿಚ್ಛೆಯಂತೆ ನೋಡುತ್ತಾ ಅನುಭವಿಸುವ ಕ್ರಮವನ್ನು ನನ್ನಿಂದ ಕಸಿದುಕೊಳ್ಳಲಾಯಿತು. ಭಾವಗಿಂತ ಮಿಗಿಲಾಗಿ ಮನುಷ್ಯನ ಬುದ್ಧಿಗೆ ಪ್ರಾಧಾನ್ಯತೆ ನೀಡಬೇಕು. ಅದು ನನ್ನ ಪಾಲಿಗೆ ಇಲ್ಲದಾಯಿತು. ಅದಕ್ಕಾಗಿಯೇ ನಾನು ಮಲ್ಲಗೊಂಡನ ಸಂಪರ್ಕ ಪಡೆದೆ. ಆದುದರಿಂದ ಅವರಿಬ್ಬರು, ನಾನೇ ತಪ್ಪುಗಾರ, ಅವರಿಬ್ಬರನ್ನು ಬಿಟ್ಟು ಬಿಡಿ. ಶಿಕ್ಷೆ ನನಗಾಗಲಿ. ಕುಮಾರ, ಆದರೆ ಇದಾವುದು ಇಲ್ಲದೆಯೂ ನೀನು ಚೆನ್ನಾಗಿದ್ದೀಯಲ್ಲ. ಶಸ್ತ್ರಾಭ್ಯಾಸದ ರಣನೀತಿ ನಿನಗೆ ನಿಷಿದ್ಧವಾಗಿತ್ತು. ಆದರೂ ಹೌದು, ಮುಚ್ಚಿದ ಬಾಗಿಲೊಳಗೆ ನಾನು ಬೆಚ್ಚಗಿದ್ದೆ. ಆದರೆ ಅದು ಬರೇ ಕತ್ತಲೆ ದಾರಿ ಎಂದು ತಿಳಿದಾಗ ಅದನ್ನು ದಾಟಿ ಬೆಳಗಿನ ದಾರಿಯ ನೋಟ ಹುಡುಕುವ ಛಲ ಹುಟ್ಟಿತು. ನನಗೆ ಹತಾಶೆ ಬೇಕಾಗಿರಲಿಲ್ಲ, ಸವಾಲು ಬೇಕಾಗಿತ್ತು. ದೈನ್ಯದ ಯಾತನೆ ಬೇಕಾಗಿರಲಿಲ್ಲ, ದಿಟ್ಟವಾಗಿ ಬದುಕುವ ಛಲ ಬೇಕಾಗಿತ್ತು. ಅದಕ್ಕಾಗಿ ನಾನು ಪ್ರಯತ್ನ ಪಟ್ಟೆ. ಆದರೆ ಈಗ ಅದಕ್ಕಾಗಿ ನನಗೆ ಸಹಾಯ ಮಾಡಿದವರ ಅಸಹಾಯಕತೆಯನ್ನು ನೋಡಿ ನಾನು ಸಹಿಸಲಾರೆ. ನಿರ್ದೋಷಿಗಳಾದ ಅವರಿಬ್ಬರನ್ನು ಬಿಟ್ಟು ಬಿಡಿ. ದೋಷಿಯಾದ ನಾನು ಯಾವ ಶಿಕ್ಷೆ ನೀಡಿದರೂ ಅನುಭವಿಸಲು ಸಿದ್ಧನಾಗಿದ್ದೇನೆ. ಪ್ರಭು, ರಾಜದ್ರೋಹ ಮಾಡಿದವನು ನಾನು, ಕುಮಾರನು ನಿರ್ದೋಷಿ. ರಾಯಗೊಂಡನ ನೆರಳು ಕೂಡ ನಮ್ಮ ಗರಡೆಯ ಮೇಲೆ ಬೀಳಬಾರದೆಂದು ನೀವು ಆಜ್ಞೆಯನ್ನಿತ್ತಿದ್ದೀರಿ. ಅದನ್ನು ನಾನು ಪಾಲಿಸಲಿಲ್ಲ. ಆದ್ದರಿಂದ ತಪ್ಪುಗಾರ ನಾನೇ. ನೀವು ಯಾವ ಶಿಕ್ಷೆಯನ್ನು ಬೇಕಾದರೂ ಖಂಡಿತ ವಿಧಿಸಬಹುದು. ಅದಕ್ಕಾಗಿ ನಾನು ಕ್ಷಮೆಯಾಚಿಸಲಾರೆ. ಗುರುವರ್ಯ, ನಿಜವಾದ ರಾಜದ್ರೋಹ ನನ್ನಿಂದಾಗಿದೆ. ರಾಯನನ್ನು ಹುರಿದುಂಬಿಸಿ ಅವನನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬಂದವನು ನಾನು. ಅವನು ಆ ಗರಡಿಗೆ ಬಾರದಿರುತ್ತಿದ್ದರೆ ನೀವು ಅವನಿಗೆ ಶಸ್ತ್ರಾಭ್ಯಾಸ ನೀಡುವುದಾದರೂ ಹೇಗೆ? ಆದ್ದರಿಂದ ನಿಜವಾದ ರಾಜದ್ರೋಹಿ ನಾನು, ಶಿಕ್ಷೆಗೆ ಪಾತ್ರನಾದವನು ನಾನೇ. ಇದೇನು ಮಾತು ಮಲ್ಲಗೊಂಡ? ಹೀಗೇಕೆ ಮಾಡಿದೆ? ರಾಯನನ್ನು ಗರಡಿಗೆ ಸೇರುವಂತೆ ನೀನೇ ಪ್ರೇರೇಪಿಸಿದ್ದೀಯಾ? ಒಂದು ಮಾತನ್ನು ನನ್ನಲ್ಲಿ ಹೇಳುತ್ತಿದ್ದರೆ ನಾನು ನಿರಾಕರಿಸುತ್ತಿದ್ದೆ. ಇಂತಹ ಮೂರ್ಖತನದ ಕೆಲಸ ನೀನೇಕೆ ಮಾಡಿದೆ? ಅವನೇನು ಹೇಳಿಯಾನು? ನನ್ನನ್ನು ಉಳಿಸುವ ಸಲುವಾಗಿ ಇವರಿಬ್ಬರು ಸುಳ್ಳು ಹೇಳುತ್ತಿದ್ದಾರೆ. ನನಗಾಗಿ ತಮ್ಮ ಜೀವವನ್ನು ಮುಡುಪಾಗಿಡುತ್ತಿದ್ದಾರೆ. ಅಂದರೆ ನಿನ್ನ ಸ್ವ ಇಚ್ಛೆಯಿಂದಲೇ ನೀನು ಗುರುಕುಲವನ್ನು ಸೇರಿದ್ದೀ ಎಂದಾಯಿತು. ಹೌದು, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಅಪ್ಪಾಜಿ. ಅದರ ಮಧ್ಯದ ಬದುಕು ನಮ್ಮ ಕೈಯಲ್ಲಿದೆ. ಸಾವಿಗೆ ಹೆದರಿ ನಮ್ಮ ಬದುಕನ್ನು ಬದುಕದೆ ಷಂಡನಂತೆ ಬದುಕಿ ಏನು ಫಲ? ಅಂತಹ ಬದುಕು ಎಂದರೆ ಅದು ನಿವಾರಣೆಯಾಗದ ಹಸಿವು. ಯಾವಾಗ ಹಸಿವು ನಿವಾರಣೆಯಾಗುತ್ತೋ ಆಗ ಜಗತ್ತಿನಲ್ಲಿ ಸಂಭವಿಸುವ ಅತಿ ದೊಡ್ಡ ಧೈರ್ಯ ಎನ್ನುವ ವಸ್ತು ಸ್ಫೋಟವಾಗುತ್ತದೆ. ಹೌದು, ನಮ್ಮ ಸ್ವಾರ್ಥವನ್ನಷ್ಟೇ ನಾವು ನೋಡಿಕೊಳ್ಳುವುದು. ಆದರೆ ಮುಂದೇನಾಗುವುದೋ ಅದನ್ನು ತಡೆಯಲು ನಾವ್ಯಾರು? ಇವರನ್ನು ಬಿಟ್ಟು ಬಿಡಿ.
ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ, ಜೀವನ ಪ್ರೀತಿಯ ಮಳೆ. ತಂಬೆಲರಿಗೆ ಮನ ಮಿಂದಿದೆ, ತಂಬೆಲರಿಗೆ ಮನ ಮಿಂದಿದೆ. ಹರಿಯಲಿ ಜೇನಿನ ಹೊಳೆ, ಹರಿಯಲಿ ಜೇನಿನ ಹೊಳೆ. ಆಹಾ ಹೊಸ ಜೀವಕ್ಕೆ ಹೊಸ ಭಾವಕ್ಕೆ ಸ್ವಾಗತ ಹಾಡಿದೆ ಇಳೆ. ಹೊಸ ಜೀವಕ್ಕೆ ಹೊಸ ಭಾವಕ್ಕೆ ಸ್ವಾಗತ ಹಾಡಿದೆ ಇಳೆ. ಸುಖ ಸಂಭ್ರಮ ಸಿಹಿ ಪೂರಣ ಮರೆಯಿತು ನೋವಿನ ಕಡೆ, ಮರೆಯಿತು ನೋವಿನ ಕಡೆ. ಆಹಾ ನಾಗ, ಈಗ ನೀನು ಸಂತೋಷವಾಗಿದ್ದೀಯಲ್ಲ? ನಿನ್ನ ಆಸೆಗಳೆಲ್ಲ ನೆರವೇರಿತಲ್ಲ? ಹೌದು ನನ್ನೊಡೆಯ, ನಿಮ್ಮಂತಹ ಗಂಡನ ಕೈ ಹಿಡಿದ ಭಾಗ್ಯ ನನ್ನದು. ಹೆಣ್ಣೂರ್ವಳು ತನ್ನ ಗಂಡನಲ್ಲಿ ಕಾಣುವ ಸಕಲ ಲಕ್ಷಣಗಳನ್ನು ಕಂಡಾಗ ಸಂತೋಷ ಪಡೆದಿರಲು ಸಾಧ್ಯವೇ? ಅಂದರೆ ನೀನೀಗ ನನ್ನ ಬಗ್ಗೆ ಅಭಿಮಾನ ಪಟ್ಟುಕೊಂಡಿದ್ದಿ ಎಂದಾಯ್ತು ಅಲ್ಲವೇ? ಹೌದು ನನ್ನೊಡೆಯ, ಇಂದು ನೀವು ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದೀರಿ, ವೀರರಾಗಿದ್ದೀರಿ, ಶೂರರಾಗಿದ್ದೀರಿ, ಈ ಊರನ್ನೇ ಆಳಲು ಸಮರ್ಥರಾಗಿದ್ದೀರಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಕಾಲಚಕ್ರವು ಹೇಗೆ ಉರುಳಿ ಹೋಯಿತು ಕನ್ಯೆಯ. ಈ ಯುಗಾದಿಗೆ 3 ವರ್ಷಗಳೇ ಸಂದು ಹೋದವು. ಎಷ್ಟು ಬದಲಾವಣೆಗಳು, ಎಷ್ಟೊಂದು ಬದಲಾವಣೆಗಳು. ನಾನಂತೂ ಎಂದೂ ಕಾಣದ ಆನಂದವನ್ನು ಕಂಡೆ. ಜೀವನದಲ್ಲಿ ಅದೇನೋ ಉತ್ಸಾಹ, ಉಲ್ಲಾಸ, ಏನನ್ನಾದರೂ ಮಾಡಬಲ್ಲೆ ಎನ್ನುವ ಅಚಲ ವಿಶ್ವಾಸ. ಆಗ ಇದೆಲ್ಲ ನಿನ್ನಿಂದಲೇ ಆದದ್ದು. ಇದು ನಿಮ್ಮ ದೊಡ್ಡತನ ಒಡೆಯ, ಎಲ್ಲದಕ್ಕೂ ನೀವೇ ಕಾರಣರು. ನನ್ನ ಆಸೆ ಇತ್ತು ಸಾಮಾನ್ಯ ಎಲ್ಲ ಹೆಣ್ಮಕ್ಕಳಿಗೆ ಇರುವಂತಹ ಸಹಜ ಆಸೆ ಅಷ್ಟೇ, ಹೊರತು ಬೇರೇನಿಲ್ಲ. ಆದರೆ ನನ್ನ ಆಸೆಗಾಗಿ ತಾವು ತಮ್ಮ ಬದುಕಿನ ದಾರಿಯನ್ನೇ ಬದಲಿಸಿ ಬಿಟ್ಟಿರಲ್ಲ. ಎಷ್ಟು ಮಂದಿಗೆ ಇದು ಸಾಧ್ಯ ಹೇಳಿ? ನಿರಂತರ ತಳಮಳವಿಲ್ಲದವರು ಈ ಬದುಕಿನಲ್ಲಿ ಏನನ್ನೂ ಸಾಧಿಸಲು ಸಾಧ್ಯ. ಸೃಜನಶೀಲ ಬದುಕಿನ ಯಾವ ಮಜಲನ್ನು ತಲುಪಲಾರರು ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ನನ್ನ ಹಿಂದಿನ ಬದುಕೆಂದರೆ ಯಾವುದೇ ಗುರಿ ಇಲ್ಲದ, ಸಿದ್ಧಾಂತಗಳಿಲ್ಲದ ಟೊಳ್ಳು ಬದುಕಾಗಿತ್ತು. ಆದರೆ ಈಗ
ಬದುಕೆಂದರೆ ಉತ್ತೇಜಿತ ಉನ್ಮಾದ ತುಂಬಿದ ಕೊಡದಂತೆ ಆಗಿದೆ. ಆಗ ನಿರ್ಜೀವ ಸ್ವರಗಳಿಗೆ ನೀನು ರಾಗಭಾವ ತುಂಬುವ ಚೈತನ್ಯ ಆಗಿಬಿಟ್ಟೆ. ಹಿಂದಿನದೆಲ್ಲವನ್ನು ಕಿತ್ತೊಗೆದು ಪೂರ್ಣವಾಗಿ ನನ್ನ ವ್ಯಕ್ತಿತ್ವವನ್ನೇ ಪರಿವರ್ತಿಸಿಕೊಳ್ಳಲು ನೀನು ಕಾರಣಳು. ನೋಡು, ನಿನ್ನಾಸೆ ಈಡೇರಿತಲ್ಲ, ಅದರ ಬದಲಿಗೆ ನೀನು ನನಗೇನು ಕೊಡುತ್ತಿ ಹೇಳು? ನನ್ನನ್ನೇ ನಾನು ನಿಮಗೆ ಅರ್ಪಿಸಿದ್ದೇನಲ್ಲ, ಇನ್ನೇನು ನೀಡಲಿ? ಓಹೋ, ಬಲು ಜಾಣೆ. ನನ್ನ ಮಾವ ಅದ್ಯಾವಾಗಲೂ ನಿನ್ನನ್ನು ನನಗೆ ನೀಡಿಬಿಟ್ಟಿದ್ದಾರೆ, ಅದನ್ನು ಮರೆತೆಯಾ? ಸರಿಯಪ್ಪ, ಹಾಗಾದರೆ ನಾನು ನಿಮಗೊಂದು ನಿಮ್ಮ ಇಷ್ಟದ ಒಂದು ಅಮೂಲ್ಯವಾದ ಉಡುಗೊರೆ ನೀಡಲಿದ್ದೇನೆ. ನನ್ನ ಇಷ್ಟವಾದ ಉಡುಗೊರೆ? ಅದೇನಪ್ಪ, ಬೇಗ ಹೇಳು, ಕೇಳಲು ಕಾತುರನಾಗಿದ್ದೇನೆ. ಅದನ್ಗೆ ಹಾಗೆಲ್ಲ ಬಹಿರಂಗವಾಗಿ ಹೇಳೋದಿಲ್ಲ. ಹತ್ತಿರ ಬನ್ನಿ, ನಿಮ್ಮ ಕಿವಿಯಲ್ಲಿ ಗುಟ್ಟಾಗಿ ಹೇಳುತ್ತೇನೆ. ಸರಿ. ಹೌದೇನೆ? ನಿಜವಾಗ್ಲೂ? ನನಗೆಷ್ಟು ಖುಷಿಯಾಗಿದೆ ಗೊತ್ತಾ? ಪೂರ್ತಿ ಪ್ರಪಂಚವನ್ನೇ ಗೆದ್ದಷ್ಟು ಸಂತೋಷವಾಗಿದೆ. ನಿಮ್ಮನ್ನು ನೋಡುವಾಗಲೇ ನನಗೆ ಗೊತ್ತಾಯಿತು, ಇನ್ನೊಂದಿಷ್ಟು ದಿನಗಳಲ್ಲಿ ನಾನು ತವರಿಗೆ ಹೋಗಬೇಕು. ಇಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಅಲ್ಲಿ ಎಲ್ಲ ತೀರಿಸಿಕೊಂಡು ನಾನು ಆದಷ್ಟು ಬೇಗ ವಸರಂಟನೊಂದಿಗೆ ನಿಮ್ಮ ಹತ್ತಿರ ಬಂದು ಬಿಡುತ್ತೇನೆ. ನೀನಿಲ್ಲದ ಈ ಅರಮನೆಯಲ್ಲಿ ನಾನು ಹೇಗೆ ಏಕಾಂಗಿಯಾಗಿ ಇರಲಿ? ಇಲ್ಲ, ನಾವಲ್ಲೇ, ನಾನು ನಿನ್ನ ಜೊತೆ ಬಂದು ಬಿಡುತ್ತೇನೆ. ಛೇ, ಹಾಗೆಲ್ಲ ಅನ್ನಬಾರದು, ಅದು ನಿಯಮವೂ ಅಲ್ಲ. ಅಲ್ಲದೆ ಲೋಕರೂಢಿ ಮೀರಿ ವರ್ತಿಸಿದರೆ ಜನರೇನಂದಾರು? ಆದರೆ ನಾನು ರಾಯ, ಈಗ ನೀವು ವೀರರಾಗಿದ್ದೀರಿ, ಶೂರರಾಗಿದ್ದೀರಿ. ಒಂದಷ್ಟು ದಿನಗಳಷ್ಟೇ, ತದನಂತರ ನಾವು ಮೂವರಾಗಿ ಸಂತೋಷದಿಂದ ಬಾಳೋಣ. ನೋಡಿ, ಈಗ ತವರೂರಿಂದು ಕರೆತರಲು ಬಂದವರೊಂದಿಗೆ ಕಳುಹಿಸಿಕೊಡಿ, ಆಯ್ತಾ? ಇನ್ನೇನು ಮಾಡಲು ಸಾಧ್ಯ? ನಿನ್ನಿಷ್ಟವೇ ನನ್ನಿಷ್ಟ. ದಿನಗಳು ಕ್ಷಣಗಳಂತೆ ಉರುಳುತ್ತಾ ಸಾಗಿತು. ನಾಗಾಂಬಿಕೆ ಗಂಡು ಮಗುವಿಗೆ ಜನ್ಮ ನೀಡಿದಳು. ಎಲ್ಲೆಲ್ಲೂ ಸಂಭ್ರಮದ ವಾತಾವರಣ. ಯುಗಾದಿ ಕಳೆದು ಚೌತಿ ಹಬ್ಬ ಬಂತು, ಚೌತಿ ಕಳೆದು ನವರಾತ್ರಿ ಬಂತು. ರಾಯಗೊಂಡನಿಗಂತೂ ಸಂತೋಷವೇ ಸಂತೋಷ. ಇನ್ನೇನು ದೀಪಾವಳಿ ಬರುತ್ತಿದೆ ಎನ್ನುವಾಗಲೇ ಬಿಜಾಪುರದ ಸುಲ್ತಾನನ ಸರದಾರರು ಬೆಳಗಾವಿಯನ್ನು ಮುತ್ತಲು ಹೊರಟಿದ್ದಾರೆ ಎಂದು, ಅದಕ್ಕಾಗಿ ಕನ್ನಡ ನಾಡಿನ ತರುಣರು ಸೈನ್ಯಕ್ಕೆ ಸೇರಿ ಕನ್ನಡಾಂಬೆಯ ರಕ್ಷಣೆಗಾಗಿ ಹಾಗೂ ಸಿಂಹಾಸನದ ಅಚಲತೆಗಾಗಿ ಹೋರಾಡಲು ಸನ್ನದ್ಧರಾಗಬೇಕು. ಹಾಗೂ ಕೆಂಚನೂರಿನ ಕೆಂಚಗೊಂಡ ತನ್ನ ತುಕ್ಕಡಿಯನ್ನು ಆದಷ್ಟು ಬೇಗ ಸಜ್ಜುಗೊಳಿಸಿ ತನ್ನವರೊಂದಿಗೆ ನಮ್ಮ ಸೈನ್ಯವನ್ನು ಸೇರಿಕೊಳ್ಳಬೇಕು ಎಂದು ರಾಯಸಭರು.
ರಾಯಣ್ಣನ ಸರದಾರ ಅಸದ್ ಖಾನನು ಬೆಳಗಾವಿಯನ್ನು ಮುತ್ತಲು ಹೊರಟಿರುವನೆಂದು, ಅದಕ್ಕಾಗಿ ದೇಶದ ಯುವಕರೆಲ್ಲ ಸೈನ್ಯವನ್ನು ಸೇರಿ ಒಟ್ಟಾಗಿ ರಾಜ್ಯದ ಸಿಂಹಾಸನದ ಐಕ್ಯತೆಗಾಗಿ ಸಹಾಯ ಮಾಡಬೇಕೆಂದು ಅವಸರದ ಕರೆ ಕಳಿಸಿರುವನು. ಅದಕ್ಕಾಗಿ ಸೈನ್ಯವನ್ನು ಸಜ್ಜುಗೊಳಿಸಿ ಎಲ್ಲರನ್ನು ಒಟ್ಟು ಸೇರಿಸಿ ಹುರಿದುಂಬಿಸಿ ಹೊರಡಬೇಕಾಗಿದೆ. ತಡ ಮಾಡುವ ಹಾಗಿಲ್ಲ. ಇನ್ನೇನು ದೀಪಾವಳಿ ಹಬ್ಬ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಇಂತಹ ಸಮಯದಲ್ಲಿ ಕಾಳಗಕ್ಕೆ ಅಣಿಯಾಗುವುದು ಎಷ್ಟು ಸರಿಯೋ ನಾ ಕಾಣೆ. ಹೌದು, ವೈರಿಗಳು ಇಂತಹ ಸಮಯವನ್ನೇ ಆರಿಸುತ್ತಾರೆ. ಜನರೆಲ್ಲ ಹಬ್ಬದ ಸಡಗರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಾಗ ನಮ್ಮನ್ನು ಸುಲಭವಾಗಿ ಸೋಲಿಸಬಹುದು ಎಂಬುದು ಅವರ ಅಭಿಪ್ರಾಯ. ಆದರೆ ಯಾವ ಹಬ್ಬ ಹರಿದಿನಗಳಿಗಿಂತಲೂ ದೇಶ ಪ್ರೇಮವೇ ದೊಡ್ಡದು ಎಂಬುದು ಅವರಿಗೆ ತಿಳಿದಿಲ್ಲ. ಬಾರಾಯ, ಅವಸರದ ಆಯಾಸ ಬಂದ ವಿಷಯ ನಿನಗೂ ತಿಳಿದಿರಬಹುದಲ್ಲವೇ? ಸೈನ್ಯವನ್ನು ಒಟ್ಟು ಸೇರಿಸಿ ಸೇನಾಧಿಪತ್ಯವನ್ನು ವಹಿಸಿ ಹೊರಡಬೇಕಾಗಿದೆ. ಅಲ್ಲದೆ ಈ ಕೆಂಚನೂರಿನ ಮೇಲ್ವಿಚಾರಣೆಯನ್ನು ನಿನಗೆ ವಹಿಸಿಕೊಡಬೇಕಾಗಿದೆ. ಅಲ್ಲದೆ ಈಗ ನೀನು ಅದಕ್ಕೆ ಸಮರ್ಥನೂ ಆಗಿದ್ದೀಯಾ, ಅದುವೇ ನನಗೆ ಸಂತೋಷ. ಅಪ್ಪಾಜಿ, ಕೆಂಚನೂರಿನ ಮೇಲ್ವಿಚಾರಣೆಗೆ ನಾನು ಸಮರ್ಥ ಎಂದು ನಿಮ್ಮ ತಿಳುವಳಿಕೆಗೆ ಬಂದದ್ದು ಸಂತೋಷ. ಆದರೆ ಅಪ್ಪಾಜಿ, ನಿಮ್ಮ ಈ ಕುಮಾರ ಇಂದು ಕೆಂಚನೂರಿನ ಸೈನ್ಯದ ಸೇನಾಧಿಪತ್ಯ ವಹಿಸಲು ಕೂಡ ಸಮರ್ಥನಾಗಿದ್ದಾನೆ. ಅಪ್ಪಾಜಿ, ನೀವು ಹಿರಿಯರು, ಇನ್ನು ನೀವು ಕಾಳಗಕ್ಕೆ ಹೊರಡುವುದು ಸರಿಯಲ್ಲ. ಅದಕ್ಕಾಗಿ ನಿಮ್ಮ ಈ ರಾಯಗೊಂಡ ಕೂಡ ಸಮರ್ಥನಾಗಿದ್ದಾನೆ. ನನಗೂ ನನ್ನ ಯುದ್ಧ ಕೌಶಲ್ಯ ರಣನೀತಿ ಪ್ರದರ್ಶಿಸುವ ಒಂದು ಅವಕಾಶ ಒದಗಿ ಬಂದಿದೆ. ಇದು ನೋಡಿ, ನನ್ನೊಂದಿಗೆ ನನ್ನ ಪ್ರಾಣ ಮಿತ್ರ ಮಲ್ಲಗೊಂಡನು ಕೂಡ ತಯಾರಾಗಿಯೇ ಬಂದಿದ್ದಾನೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮೊದಲೇ ಮಾಡಿದ್ದೇವೆ. ಈಗ ಬರೇ ನಿಮ್ಮ ಆಶೀರ್ವಾದ ಪಡೆಯುವುದಷ್ಟೇ ಉಳಿದಿದೆ. ಹೌದು ಒಡೆಯ, ಈಗ ನೀವಾಗಲಿ ನಮ್ಮ ಅಪ್ಪಾಜಿಯವರಾಗಲಿ ಸಮರಕ್ಕೆ ಹೊರಡುವ ಅಗತ್ಯವಿಲ್ಲ. ಈ ಕನ್ನಡ ನೆಲದ ರಕ್ಷಣೆಗಾಗಿ ನಾನು ಮತ್ತು ರಾಯಗೊಂಡ ಸಮರ್ಥರಾಗಿದ್ದೇವೆ. ಕನ್ನ, ಬೇಡ ಕನ್ನ, ಬೇಡ. ನೀನು ಯುದ್ಧಕ್ಕೆ ಹೋಗಕೂಡದು. ನಿನ್ನನ್ನು ಯುದ್ಧಕ್ಕೆ ಕಳಿಸಲು ನನ್ನ ಮನ ಒಪ್ಪದು. ಬೇಡ ಕನ್ನ, ಬೇಡ. ಯಾಕೆ ಅವ್ವ, ಯಾಕೆ ಬೇಡ? ನಿನಗೆ ಇನ್ನು ಆ ಜ್ಯೋತಿಷ್ಯ ಮಾತುಗಳಲ್ಲಿ ಭರವಸೆ ಇಲ್ಲದೆ ನಿನ್ನ ಈ ರಾಯಗೊಂಡನ ಧೈರ್ಯ ಸಾಹಸದ ಮೇಲೆ ಭರವಸೆ ಇಲ್ಲವೇ? ಅವ್ವ, ಈ ನಶ್ವರವಾದ ದೇಹ ಇಂದಲ್ಲ ನಾಳೆ ಈ ಮಣ್ಣಿನಲ್ಲಿ ಮಣ್ಣಾಗಬೇಕಷ್ಟೇ. ಅದಕ್ಕಾಗಿ ಯಾಕೆ ಚಿಂತೆ? ನಿನ್ನ ಈ ವಾತ್ಸಲ್ಯ ಸಹಜವ್ವ. ನಿನ್ನ ಈ ವಾತ್ಸಲ್ಯಕ್ಕೆ ನಾನು ಋಣಿಯಾಗಿದ್ದೇನೆ. ಆದರೆ ಈ ನಿನ್ನ ವಾತ್ಸಲ್ಯ ನನ್ನ ದಾರಿಯ ಅಡ್ಡಗೋಡೆಯಾಗಬಾರದವ್ವ. ಕಂದ, ಹೀಗಷ್ಟೇ ನಿನ್ನ ಮಡದಿ ಗಂಡು ಮಗುವಿನೊಂದಿಗೆ ಈ ಮನೆಗೆ ಬಂದಿದ್ದಾಳೆ. ಆ ಮಗುವಿನೊಂದಿಗೆ ಆಟ ಆಡಿ ಮುದ್ದಾಡುವುದನ್ನು ಈ ನನ್ನ ಕಣ್ಣು ನೋಡಬೇಕಪ್ಪ. ಅದಲ್ಲದೆ ಇಂತಹ ಸಮಯದಲ್ಲಿ ನೀನು ಕಾಳಗಕ್ಕೆ ಹೊರಟರೆ ನಾಗಾಂಬಿಕೆಯ ಮನಸ್ಸಿಗೆ ಎಷ್ಟು ನೋವಾಗಬಹುದು ಯೋಚಿಸಿದ್ದೀಯಾ? ಅತ್ತೆಯಮ್ಮ, ನೀವು ಹೇಳುವುದು ನಿಜ. ಇನ್ನು ಹಸಿಬಾಣಂತನದಿಂದ ಎದ್ದು ಬಂದವಳು ನಾನು. ನನಗೆ ಒಂದಷ್ಟು ಕನಸುಗಳಿವೆ. ಆದರೆ ನಾನೋರ್ವ ಕೆಚ್ಚದೆಯ ಬಂಟನ ಸಹಧರ್ಮಿಣಿ ಎನ್ನುವುದು ಅಷ್ಟೇ ಅಭಿಮಾನವೂ ಇದೆ. ನಾನು ಅವರ ದಾರಿಯನ್ನು ತಡೆಗಟ್ಟಲಾರೆ.
ನಿರ್ಧಾರಕ್ಕೆ ತಣ್ಣೀರು ಎರಚಲಾರೆ. ಇದೇನವ್ವ ನಾಗ, ಇಷ್ಟು ಕಠೋರವಾದ ನಿರ್ಧಾರ ಮಾಡುವೆ ಎಂದು ನಾನು ನೆನೆಸಿಯೂ ಇರಲಿಲ್ಲ. ಇಲ್ಲಮ್ಮ, ಅವನು ಮನಸ್ಸನ್ನು ನೀನೇ ಬದಲಾಯಿಸಬೇಕು. ಅವನು ಯುದ್ಧಕ್ಕೆ ಹೋಗದಂತೆ ನೀನೇ ತಡೆಯಬೇಕಮ್ಮ. ಮಾವಯ್ಯ, ನಾನೋರ್ವ ಸಾಮಾನ್ಯ ಗಂಡನ ಹೆಂಡತಿಯಾಗಿದ್ದರೆ ನೀವು ಅಂದ ಹಾಗೆ ಮಾಡುತ್ತಿದ್ದೆ. ಆದರೆ ನಾನು ಕೂಡ ಸೋಮಾಪುರದ ಗಂಡು ಹುಲಿ ಎಂದೇ ಪ್ರಖ್ಯಾತರಾದ ಸೋಮರಾಯರ ಮಗಳು. ಚಿಕ್ಕಂದಿನಿಂದಲೇ ಯುದ್ಧರಂಗದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವಳು. ಹೆಜ್ಜೆ ಮುಂದಿಡೆ ಸ್ವರ್ಗ, ಹೆಜ್ಜೆ ಹಿಂದಿಡೆ ನರಕ ಎನ್ನುವ ಮಾತನ್ನು ಕೇಳುತ್ತಾ ಬೆಳೆದವಳು. ಇಂದು ನಿಮ್ಮ ಮಗ ಹುಮ್ಮಸ್ಸಿನಿಂದ ಯುದ್ಧಕ್ಕೆ ಹೊರಡಲು ಹನಿಯಾಗಿ ನಿಂತಾಗ ಅವರ ಧೈರ್ಯಕ್ಕೆ ಮೆಚ್ಚಿ ವಿಜಯಾಗಿ ಬನ್ನಿ ಎಂದು ಕಳುಹಿಸಿಕೊಡುವುದು ನನ್ನ ಧರ್ಮ ಎಂದು ನಾನು ಭಾವಿಸುತ್ತೇನೆ. ಎಲ್ಲ ನಿನ್ನಿಂದ ಹೇಗೆ ಆದದ್ದು? ಇಲ್ಲ ಅಂದ್ರೆ ನನ್ನ ರಾಯದಲ್ಲಿ ಇಂಥ ಆಲೋಚನೆ ಬರಲು ಸಾಧ್ಯನೇ ಇರಲಿಲ್ಲ. ಓರ್ವ ಹೆತ್ತ ತಾಯಿಯ ನೋವು ಇನ್ನೂ ನಿನಗೆ ತಿಳಿಯದೆ ನನ್ನ ಕನ್ನನನ್ನು ಯುದ್ಧಕ್ಕೆ ಕಳಿಸಲು ನನ್ನ ಮನ ಒಪ್ಪದು. ಕಂದ, ನಿನ್ನನ್ನು ಹೆತ್ತು ಹೊತ್ತ ನಿನ್ನವ್ವನನ್ನು ಈ ರೀತಿ ದುಃಖದ ಮಡವಿನಲ್ಲಿ ಮುಳುಗಿಸಬೇಡ ಕಂದ. ನೀನಿಲ್ಲದೆ ನಾನು ಬದುಕಲಾರೆ. ನಿನ್ನ ಕೈ ಹಿಡಿದವಳ ಮಾತನ್ನು ಕೇಳಿ ನಂಬಿಕೆಡಬೇಡ ಕಂದ. ನೀನು ಯುದ್ಧಕ್ಕೆ ಹೋಗಕೂಡದು. ಅವ್ವ, ಓರ್ವ ಪಾಳೆಗಾರನ ಮಡದಿಯಾಗಿ ನೀನು ಯೋಚಿಸವ್ವ. ನೀನು ಬರೇ ಓರ್ವ ಸಾಮಾನ್ಯ ತಾಯಿಯಲ್ಲ, ಈ ನಮ್ಮ ಕೆಂಚನೂರಿನ ಯುವಕರೆಲ್ಲರ ತಾಯಿ. ನನ್ನ ಹಾಗೆಯೇ ಅದೆಷ್ಟೋ ಮಂದಿ ಯುವಕರು ಇಂದು ನಮ್ಮ ಕನ್ನಡ ನಾಡಿನ ರಕ್ಷಣೆಗಾಗಿ ಹೊರಟು ನಿಂತಿದ್ದಾರೆ. ಅವರೆಲ್ಲರ ತಾಯಂದಿರು ಕೂಡ ನಿನ್ನ ಹಾಗೆ ಅವರನ್ನು ತಡೆದು ನಿಲ್ಲಿಸಿದರೆ ಈ ನಮ್ಮ ಕನ್ನಡ ನಾಡನ್ನು ಉಳಿಸಲು ಸಾಧ್ಯವೇ? ದೇಶದ ರಕ್ಷಣೆಗಾಗಿ ತಮ್ಮ ಹೃದಯವನ್ನು ಗಟ್ಟಿಗೊಳಿಸಿ ಎಲ್ಲರೂ ಆಶೀರ್ವದಿಸಿ ಕಳುಹಿಸುತ್ತಿದ್ದಾರೆ. ಅಲ್ಲದೆ ನಾನೇ ಯುದ್ಧಕ್ಕೆ ಹೆದರಿ ಒಳಗಡೆ ಅವಿತು ಕುಳಿತರೆ ಇನ್ನುಳಿದ ಸಾಮಾನ್ಯ ತಾಯಿಯ ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಿ ಎಂದೆನ್ನಲು ನಮಗೆ ಹಕ್ಕಿದೆಯೋ? ಇಲ್ಲವ್ವ. ಅವ್ವ, ನೀನು ಹೆದರಬೇಡ. ನಿನ್ನ ಈ ರಾಯಗೊಂಡ ಬರೇ ರಾಯಗೊಂಡನಲ್ಲ, ಹುಲಿ ರಾಯಗೊಂಡ. ನಿನ್ನ ಗರ್ಭದಲ್ಲಿ ಹುಟ್ಟಿದ ವೀರ ರಾಯಗೊಂಡ. ನೋಡು, ನಾನು ಏಕಾಂಗಿಯಲ್ಲ. ನನ್ನ ಜೊತೆ ನನ್ನ ಪ್ರಾಣ ಮಿತ್ರ ಮಲ್ಲಗೊಂಡನೂ ಕೂಡ ಹೊರಟಿದ್ದಾನೆ. ಹೌದವ್ವ, ನನ್ನ ಪ್ರಾಣ ಇರೋವರೆಗೂ ರಾಯನನ್ನು ಏನೂ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಅವನನ್ನು ಎಂದೂ ಏಕಾಂಗಿಯಾಗಿ ನಾನು ಬಿಡಲಾರೆ. ನಾವಿಬ್ಬರು ಎರಡು ಜೀವ, ಒಂದು ಪ್ರಾಣ ಇದ್ದ ಹಾಗೆ ಇದ್ದೀವಿ. ಹೆದರಬೇಡವ್ವ, ಆಶೀರ್ವದಿಸಿ ನಗು ನಗುತ್ತಾ ಕಳುಹಿಸಿಕೊಡು. ಮಲ್ಲ, ನಿನ್ನ ಭರವಸೆಯಲ್ಲಿ ರಾಯನನ್ನು ಕಳಿಸಿಕೊಡುತ್ತಿದ್ದೇನೆ. ಆದರೆ ಒಂದು ಮಾತು ನೆನಪಿರಲಿ, ರಾಯನನ್ನು ಒಂಟಿಯಾಗಿ ಬಿಡಬೇಡ. ನಿನಗೆ ಮಲ್ಲಾರಿ ಮಾತಾಡ ರಾಯನ ಆಣೆ. ಖಂಡಿತ
ನಿಮ್ಮ ಮಾತನ್ನು ಉಳಿಸಿಕೊಡುತ್ತೇನೆ. ರಾಯನನ್ನು ಏಕಾಂಗಿಯಾಗಿ ಬಿಟ್ಟು ನಾನು ಕೂಡ ಇರಲಾರೆ. ಇನ್ನು ನೀವು ಚಿಂತಿಸಬೇಡಿ, ನಗು ನಗುತ್ತಾ ಕಳುಹಿಸಿಕೊಡೆವ. ಲಕ್ಕಪ್ಪೆ, ನಾವು ನಮ್ಮ ಮಕ್ಕಳ ಮಾತನ್ನು ಒಪ್ಪಿಕೊಳ್ಳಲೇಬೇಕು. ನಾಗವ್ವ, ಯುದ್ಧಕ್ಕೆ ಹೊರಟು ನಿಂತ ವೀರರನ್ನು ವಿಜಯಾರತಿ ಎತ್ತಿ ಕಳಿಸಿಕೊಡುವ ವ್ಯವಸ್ಥೆ ಮಾಡಮ್ಮ. ಬಿಜಾಪುರದ ಅಸದ್ ಖಾನ್ ಹಾಗೂ ಗೋವೆಯ ಪೋರ್ಚುಗೀಸರು ಒಂದಾಗಿ ಕನ್ನಡ ನಾಡಿನ ಮೇಲೆ ಯುದ್ಧ ಸಾರಿದರು. ಕನ್ನಡದ ಕಟ್ಟಾಳುಗಳು ಯಾವುದಕ್ಕೂ ಹೆದರದೆ ಯುದ್ಧದಲ್ಲಿ ಮುಂದುವರಿಯುತ್ತಿದ್ದಂತೆ ಮಹತ್ತರವಾದ ಬದಲಾವಣೆಯೊಂದು ನಡೆದು ಹೋಗುತ್ತದೆ. ಯುದ್ಧ ವಿರಾಮದ ವೇಳೆಯಲ್ಲಿ ಪೋರ್ಚುಗೀಸರು ವಿಜಯನಗರದ ನರಪತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಹಾಗೂ ಅಸದ್ ಖಾನನ ವಿರುದ್ಧವೇ ಸಮರ ಸಾರುತ್ತಾರೆ. ಇದರಿಂದ ದಿಕ್ಕೆಟ್ಟು ಹೋದ ಅಸದ್ ಖಾನನ ಸೈನಿಕರು ಕಂಡವರ ರುಂಡವನ್ನು ಕಡಿಯುತ್ತಾ ಸೋಲಿನ ಅನುಭವವನ್ನು ಪ್ರದರ್ಶಿಸುತ್ತಾ ರಣರಂಗದಿಂದ ಪಲಾಯನ ಮಾಡುತ್ತಾರೆ. ಇಂತಹ ಸನ್ನಿವೇಶದಲ್ಲಿ ರಾಯಗೊಂಡ ಹಾಗೂ ಮಲ್ಲಗೊಂಡ ಸಂತೋಷ ಹಂಚಿಕೊಳ್ಳುತ್ತಿರುವಾಗ ಹಿಂದಿನಿಂದ ಬಂದ ಅಸದ್ ಖಾನ್ ಮಾತು ಕೊಟ್ಟು ಬಂದಿದ್ದೇನಲ್ಲ. ಮಲ್ಲ, ರಾಯನನ್ನು ಒಂಟಿಯಾಗಿ ಬಿಡಬೇಡ. ನಿನಗೆ ಮಲ್ಲಾರಿ ಮಾತಾಡ ರಾಯನ ಆಣೆ. ನಿನ್ನ ಅವ್ವನಿಗೆ ಮಾತು ಕೊಟ್ಟು ಬಂದಿದ್ದೇನಲ್ಲ, ನಿನ್ನನ್ನು ಕಾಪಾಡಿಕೊಳ್ಳುತ್ತೇನೆಂದು. ನೀನು ಅದನ್ನು ಮರೆತು ಬಿಟ್ಟೆಯ ಗೆಳೆಯ. ಮಾತಾಡಯ್ಯ, ಮಾತಾಡು. ಇನ್ನು ನಾನು ಒಬ್ಬನೇ ಕೆಂಚನೂರಿಗೆ ಹೋದರೆ ಅಲ್ಲಿ ನಿನ್ನ ಮಡದಿ ನಾಗಾಂಬಿಗೆ ನಿನ್ನ ಬಗ್ಗೆ ಕೇಳಿದರೆ ನಾನೇನು ಹೇಳಲಿ? ನಿನ್ನ ಅವ್ವ ಎದೆ ಬಡಿದುಕೊಂಡು ಅಳುವಾಗ ನಾನೇಗೆ ಸಹಿಸಲಿ? ಇಲ್ಲ, ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ನಾವಿಬ್ಬರು ಎರಡು ಜೀವ, ಒಂದು ಪ್ರಾಣ ಇದ್ದ ಬದುಕಿದ್ದ ನಾನು ನಿನ್ನನ್ನು ಕಳೆದುಕೊಂಡು ಬದುಕಲು ಸಾಧ್ಯವೇ? ಅಯ್ಯೋ, ಏನು ಮಾಡಲಿ, ನಾನೇನು ಮಾಡಲಿ?
ನನ್ನಲ್ಲಿ ಮಾತಾಡಲಾರೆ. ನಿನ್ನಲ್ಲಿ ಮಾತಾಡದೆ ನಾನು ಬದುಕಿರಲಾರೆ. ನಿನ್ನ ಮನೆಯವರ ಮುಖ ಅಂತೂ ನೋಡುವ ಸಾಹಸ ನನ್ನಲ್ಲಿದ್ದಾಗಿದೆ. ನನ್ನ ಮುಂದೆ ಇರುವುದು ಈಗ ಒಂದೇ ಒಂದು ದಾರಿ. ಅದು ಅಂದರೆ ನಿನ್ನನ್ನು ಹಿಂಬಾಲಿಸೋದು. ಶಾಸ್ತ್ರಿಗಳೇ, ನಿಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಕೆಲವೊಮ್ಮೆ ಬದುಕಿನಲ್ಲಿ ಬರುವ ಕೆಲವು ಘಟನೆಗಳೊಂದಿಗೆ ನಾವು ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ನಮಗೆ ಬರುವ ಕಷ್ಟಗಳಿಗೋಸ್ಕರ ನಾವು ಬದಲಾಗಬೇಕಾಗಿಲ್ಲ. ನಮ್ಮನ್ನು ನಂಬಿದವರ ಇಷ್ಟಗಳಿಗೋಸ್ಕರ ನಾವು ಬದಲಾಗಲೇಬೇಕಾಗುತ್ತದೆ. ಈ ಕೆಂಚನೂರಿನಲ್ಲಿ ನಡೆದ ಎಲ್ಲ ಘಟನೆಗಳಿಗೂ ನಾವು ಸಾಕ್ಷಿಯಾಗಿದ್ದೇವೆ. ಈಗ ಮುಂದಿನ ದಾರಿಯ ಬಗ್ಗೆಯೂ ನಾವೇ ಯೋಚಿಸಬೇಕಾಗಿದೆ. ಹೌದು ಮಂತ್ರಿಗಳೇ, ಜ್ಯೋತಿಷವು ಭವಿಷ್ಯದ ಸಾಧ್ಯತೆಗಳನ್ನು ಬಹಿರಂಗಪಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಎಂದು ತಾವು ಈಗಲಾದರೂ ಒಪ್ಪುತ್ತೀರಲ್ಲ? ಇದು ಒಂದು ದಿಟ್ಟ ನಂಬಿಕೆ. ಒಂದು ಮಗುವಿನ ಅದೃಷ್ಟದ ನಡವಳಿಕೆಯನ್ನು ಆ ಮಗು ಹುಟ್ಟುವ ಸಮಯದಲ್ಲಿ ಇರುವ ಗ್ರಹಗಳ ಸ್ಥಾನದಿಂದಲೇ ನಿರ್ಧರಿಸಬೇಕು. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೂ ಗ್ರಹಗಳ ಸ್ಥಾನಗಳ ಪ್ರಕಾರನೇ ನಡೆಯಬೇಕು. ಕುಮಾರನ ಬಗ್ಗೆ ಅವನ ಜನ್ಮಕುಂಡಲಿಯನ್ನು ನೋಡಿ ನಾನು ನುಡಿದ ಭವಿಷ್ಯವಾಣಿ ಇಂದಿಗೆ ಸಾಕ್ಷಿಯಾಯಿತಲ್ಲ? ಹೌದು ಶಾಸ್ತ್ರಿಗಳೇ, ನಿಮ್ಮ ಜ್ಯೋತಿಷಾಸ್ತ್ರದ ಬಗ್ಗೆ ನಮಗೆ ವಿಶ್ವಾಸವಿದೆ. ಎಲ್ಲವೂ ನೀವಂದಂತೆಯೇ ಆಯಿತು. ಘಟಿಸಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈಗ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸಬೇಕಾಗಿದೆ. ನಾಗಾಂಬಿಕೆ ತನ್ನ ಹಸುಗೂಸನ್ನು ಮಡಿಲಲ್ಲಿ ಹಾಕಿಕೊಂಡು ಪ್ರಲಾಪಿಸುವುದನ್ನು ಕಂಡಾಗ ದುಃಖ ಹುಮ್ಮಳಿಸಿ ಬರುತ್ತದೆ. ವಾಸ್ತವಕ್ಕೆ ಬನ್ನಿ ಮಂತ್ರಿಗಳೇ. ಯಾರಿಗೂ ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ. ಮುಂದಿನ ಭವಿಷ್ಯದ ಬಗ್ಗೆ ಸರಿಯಾದ ಮಾರ್ಗಸೂಚಿಯನ್ನು ತಾವೇ ಸೂಚಿಸಬೇಕು. ಮಂತ್ರಿಗಳೇ, ಬೆಳಕು ಜ್ಞಾನದ ಸಂಕೇತ, ಕತ್ತಲು ಅಜ್ಞಾನದ ಸಂಕೇತ. ಜ್ಞಾನ ಪ್ರಚೋದಕವಾದ ಬೆಳಕು ಜ್ಯೋತಿ. ಈ ಜ್ಯೋತಿ ಎಂಬ ಪದದಿಂದಲೇ ಜ್ಯೋತಿಷ ಉಗಮವಾಯಿತು. ಇಂತಹ ಒಂದು ದಿವ್ಯ ಬೆಳಕಿನ ಸಹಾಯದಿಂದ ಶಾಸ್ತ್ರೀಯವಾಗಿ ಗ್ರಹಗಳ ಚಲನವಲನವನ್ನು ಮನುಷ್ಯನ ಜೀವಿತದ ಮೇಲೆ ಆಗುವ ಪರಿಣಾಮಕ್ಕೆ ಗಣಿತಶಾಸ್ತ್ರದ ಆಧಾರದಿಂದ ಪರಾಮರ್ಶಿಸಿ ನಾನು ಹೇಳುವುದಾದರೆ, ನಾಗಾಂಬಿಕೆಯು ಸತಿಸಾಗಮನಕ್ಕೆ ಬದ್ಧಳಾಗಿದ್ದಾಳೆ. ಅಲ್ಲದೆ ಇದು ಹಿಂದಿನಿಂದಲೂ ರಾಜ್ಯ ಪದ್ಧತಿಯಲ್ಲಿ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಅನುಷ್ಠಾನವಾಗಲೇಬೇಕು. ಆದ್ದರಿಂದ ನಾಗಾಂಬಿಕೆಯು ತನ್ನ ಸ್ವ ಇಚ್ಛೆಯಿಂದಲೇ ಸತಿಸಾಗಮನಕ್ಕೆ ಸಿದ್ಧಳಾಗಿದ್ದಾಳೆ.